ಶ್ರೀನಿವಾಸಾಯ ನಮಃ. ಚನ್ನಕೇಶವ ಹಾಗೂ ಸಿದ್ದೇಶ್ವರ ದೇವತಾ ಮೂರ್ತಿಗಳ ಕಲ್ಯಾಣೋತ್ಸವ ಕಾರ್ಯಕ್ರಮ ವಾರ್ಷಿಕ ಬ್ರಹ್ಮೋತ್ಸವದ ಪ್ರಯುಕ್ತವಾಗಿ ನಡೆಯುತ್ತಿರುವ ಈ ಕಲ್ಯಾಣೋತ್ಸವ ವೈಭವನೆ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಇದು ತಾಳಪಾಕ ಎಂದು ಕರೆಯಲ್ಪಡುವ ಗ್ರಾಮದಲ್ಲಿ ಇರುವಂತಹ ವಿಶೇಷ. ಈ ದೇವಾಲಯದಲ್ಲಿ ಅತ್ಯಂತ ವೈಭವಪೇತವಾದಂತಹ ರೀತಿಯಲ್ಲಿ ಚನ್ನಕೇಶವನು ವಿರಾಜಮಾನನಾಗಿದ್ದಾನೆ. ಮಹಾವಿಷ್ಣುವೇ ಚನ್ನಕೇಶವ ಎನ್ನುವ ಹೆಸರಿನಿಂದ ಇಲ್ಲಿ ವಿಖ್ಯಾತನಾಗಿದ್ದಾನೆ. ಅತ್ಯಂತ ಸುಂದರನಾಗಿರುವಂತಹ ಕೇಶವ ಆ ದಿವ್ಯ ಮೂರ್ತಿಯ ವಾಣೀಪದೇ ಲಕ್ಷ್ಮೀಪದೇಶ್ಚ ಅಂಗ್ರೇಗಂ ಸ್ವರಾಮೇಜ್ಯ ಕರಿಷ್ಯಮಾನಸ್ಯ ಕರ್ಮಣಃ ನಿರ್ವಿಘ್ನೇನ ಪರಿಸಮಾವಾಪ್ತಿರ್ಥಂ ವಿಘ್ನೇಶ್ವರ ಪೂಜಾಂ ಕರಿಷ್ಯೆ ಅಪೋಪಸ್ಪೃಶ್ಯ ಸಕಲೀಕೃತ್ಯ ಸಾಮಾನ್ಯಾರ್ಘಂ ಸಂಸಾದ್ಯ ಅರ್ಘ್ಯದಲೇನ ಚಂದನ ಅಕ್ಷತೆ ಪುಷ್ಪಾದಿರ್ಜಾವೃಣವೇನ ಸಪ್ತದಾರಭಿಮಂತ್ರಯ ಸಂರಕ್ಷಾಪಕುಂಡ್ಯ ಮೂಲೇನ ದೇನಮಂತ್ರಯ ಅಮೃತೀಕೃತ್ಯ ಅರ್ಘ್ಯದಲೇ ಆತ್ಮಾನಂ ಗಣಪತಿ ಬಿಂಬಮಸ್ತ್ರೀನಾರಂ ಪ್ರೋಕ್ಷ್ಯ ಓಂಗಾಮನಂತಪಂಗಾಯ ನಮಃ ಧರ್ಮಗಂಧಾಯ ನಮಃ ಜ್ಞಾನನಾಳಾಯ ನಮಃ ವೈರಾಗ್ಯಕೇಶರಾಯ ನಮಃ ಐಶ್ವರ್ಯಕರ್ಣಿಕಾಯ ನಮಃ ಪದ್ಮಾನ್ಮಪದ್ಮಶ್ವಪರೇ ಓಂಗಂ ಗಣಪತ್ಯಾಸನಾಯ ನಮಃ ಗಣಪತಿಮೂರ್ಧಯೇ ನಮಃ ಶಿವತನಯ ವರಿಷ್ಠಂ ಸರ್ವಕಲ್ಯಾಣಮೂರ್ತಿಂ ಪರುಡಕಮಲಹಸ್ತಂ ಭೂಷಿತಂ ಮೋದಕೇಟ ಅರುಣಕುಶಪಮಾಲಾ ವ್ಯಾಳಲಂಬೋದರಂತಂ ಮಮ ಹೃದಯ ನಿವಾಸಂ ಶ್ರೀಗಣೇಶಂ ನಮಾಮಿ. ಮಹಾಗಣಪತಿ ನಮಃ ವಿದ್ಯಾದೇಹಾಯ ನಮಃ ಓಂಗ್ಲಂ ನೇತ್ರೇಭ್ಯೋ ನಮಃ. ಓಂ ಗಣಾನಾಂ ದ್ವಾ ಗಣಪತಿಗಂ ಹವಾಮಹೇ ಗಮಿಂ ಗಮೇನಾಪವಸ್ಸಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋದಭಿಸ್ಸೇದಧಾತನೋ. ಮಹಾಗಣಪತೆ ನಮಃ. ಮೂಲೇನೆ ಆವಾಹನೆ ಸ್ಥಾಪನೆ ಸನ್ನಿಧಾನೆ ಸನ್ನಿರೋಧನೆ ತಾಳತ್ರಯ ದಿಗ್ಬಂಧನಾವಕುಂಡನಧೇನು ನಮಸ್ಕಾರ ಭದ್ರಾಂಚ ಪ್ರದರ್ಶೇ ಗಣಪತೆ ನಮಃ. ಪಾದ್ಯಾಜಮನಾರ್ಯಾಣ ತತ್ವಾ ಸ್ನಾನಾಧಿಪದಾರಾನಿ ವಿಧಾನೆ ಗಂಧಾಧಿಪದಾರಾನಿ ವಿಧಾನೆ ಗಣಪತೆ ನಮಃ. पुष्पमालिकां समर्पयामि महागणाधिपते नमः. पुष्पैः सम्पूजयामि. ओं आमोदाय नमः. ओं प्रमोदाय नमः. ओं सुमुखाय नमः. ओं दुर्मुखाय नमः. ओं विघ्नाय नमः. अभिघ्नाय नमः. पञ्चहस्ताय नमः. वृक्षाशिने नमः. सुप्रभूताय नमः. सुभद्राय नमः. वामनाय नमः. शङ्खपालाय नमः. मूषिकाय नमः. कृतुण्डाय नमः. उग्राय नमः. कुम्भचण्डाय नमः. हरिद्रा महागणपते नमः. नानाविधपरिमलपत्रपुष्पाणि समर्पयामि. महागणपते नमः. धूपमाग्रापयामि. महागणपते नमः. दीपं दृढयामि. महागणपते स्वाहा. फलदाम्बूल कदलीफलं निवेदयामि. ओं नमो व्रातपतये नमो गणपतये नमः प्रपथपतये नमस्ते अस्तु लंबोदराय विघ्नविनाशाय विघ्नविनाशाय शोषुताय श्रीवरदमूर्तये नमो नमः. पुरुषाय विद्महे वक्रतुण्डाय धीमहि दन्तिः प्रचोदयातु. महागणपते नमः. दिव्यमङ्गलकर्पूरनीराजनं दृढयामि. नमः पार्वतीपतये. हर हर महादेव. महागणपते नमः. मूलमन्त्रेण यथाशक्तिर्जपित्वा समर्प्य प्रार्थ्य सुमुखश्च जयगदन्तश्च कपिलो जगन्नकः लम्बोदरस्य विकटः धराजो विनायकः धूमकेतुर्गणाध्यक्षः पालचन्द्रो गजाननः वक्रतुण्डशूर्पकर्णो हेरम्बस्कन्दपूर्णः षोडशवीराणि नामानि पडे चुणयादपि. विद्यारम्भे विवाहेशे प्रवेशे निर्गमे तथा सङ्ग्रामे सर्वकार्येषु विघ्नस्तस्य न जायते. एवं सम्प्राप्य विघ्नेशं कर्म सङ्कल्पयेत् गुरुः. विघ्नद्वान्तनिवारणैकधरणिः विघ्नाटवे हव्यवाट् विघ्नो व्यालकुलेपभक्तगरुडः विघ्नेप पञ्चाननः विघ्नोत्कङ्गविभ्रमेदनभविः विघ्नाब्धिकुम्भोद्भवः विघ्नागौगगनप्रचण्डपवनः विघ्नेश्वरः पादुनः. मन्त्रहीनं क्रियाहीनं भक्तिहीनं गणादिव यत्पूजितं मजादेव परिपूर्णं तदस्तु ते. आदिपूज्याय देवाय दन्तमोदकधारिणे वल्लभा प्राणकान्ताय श्रीगणेशाय मङ्गलं. विघ्नेश्वराय नमः. सुप्रीतः सुप्रसन्नः वरदो भवतु. हर नमः पार्वतीपतये. हर हर महादेव. ओम श्रीमान वेंकटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. लक्ष्मीनाथ समारम्भां नादयामुनमध्यमाम् अस्मदाचार्यपर्यन्तां वन्दे गुरुपरम्परा. आचार्यः प्राणानायम्य
ಓಂ ಅಸ್ಯ ದೇವದೇವಸ್ಯ ಭಗವತ ರಾಯಲಸೀಮೆಯ ಪ್ರಾಂತದಲ್ಲಿರುವ ತಾಳ್ಳಪಾಕ ಎಂದು ಕರೆಯಲ್ಪಡುವ ಪ್ರಸಿದ್ಧವಾದಂತಹ ಗ್ರಾಮದಲ್ಲಿ ಶಿವಕೇಶವರಿಬ್ಬರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಏಕಕಾಲದಲ್ಲಿ ನೋಡುವ ಒಂದು ಅಪರೂಪವಾದ ದರ್ಶನವನ್ನು ತಾವು ಕಾಣುತ್ತಿದ್ದೀರಿ. ಈ ತಾಳಪಾಕ ಗ್ರಾಮವು ಅನ್ನಮಾಚಾರ್ಯರೆಂಬ ಮಹಾಭಕ್ತರ ಕಾರಣದಿಂದ ಸುಪ್ರಸಿದ್ಧಿಯನ್ನು ಪಡೆದಿದೆ. ಅನ್ನಮಾಚಾರ್ಯರು ತಿರುಮಲ ಕ್ಷೇತ್ರದಲ್ಲಿ ಶ್ರೀ ಶ್ರೀನಿವಾಸನ ಸೇವೆಯನ್ನು ಗೈದು ಪದ ಕವಿತಾ ಪಿತಾಮಹರೆಂದು ಖ್ಯಾತಿಯನ್ನು ಪಡೆದಿದ್ದಾರೆ. ಪುರಂದರದಾಸರಿಗೂ ಕೂಡ ಪ್ರೇರಕರಾಗಿದ್ದಾರೆ. ಅನ್ನಮಾಚಾರ್ಯರ ವೃದ್ಧಾಪ್ಯದಲ್ಲಿ ಯುವಕರಾಗಿದ್ದಂತಹ ಪುರಂದರದಾಸರು ತಿರುಮಲ ಕ್ಷೇತ್ರಕ್ಕೆ ಬಂದಾಗ ಆ ಸ್ವಾಮಿಯ ಸನ್ನಿಧಿಯಲ್ಲಿ, ಭಗವಂತನ ಸನ್ನಿಧಿಯಲ್ಲಿ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಎಂದು ಸಂಸ್ಕೃತದಲ್ಲಿ ಇಬ್ಬರೂ ಆ ಕೀರ್ತನೆಯನ್ನು ಮಾಡಿದ್ದಾರೆ. ಆ ಕೀರ್ತನೆಯೇ ಬೀಜವಾಗಿ ಭಗವಂತನ ಅನುಗ್ರಹವೆಂದು ಭಾವಿಸಿದ ಪುರಂದರದಾಸರು ಅದನ್ನು ಮುಂದುವರಿಸಿಕೊಂಡು ಅನೇಕ ಲಕ್ಷ ಕೀರ್ತನೆಗಳನ್ನು ಕನ್ನಡಿಗರಿಗೆ ಒದಗಿಸಿದ್ದಾರೆ. ಆ ತಾಳಪಾಕ ಅನ್ನಮಾಚಾರ್ಯರು ಪದ ಕವಿತಾ ಪಿತಾಮಹರೆಂದು ಖ್ಯಾತಿಯನ್ನು ಪಡೆದಂತಹ ಮಹನೀಯರು, ತಪಸ್ವಿಗಳು, ಭಕ್ತಾಗ್ರೇಸರರು ಜನ್ಮ ತಾಳಿದಂತಹ ಸ್ಥಾನ ಈ ತಾಳಪಾಕ. ಇಲ್ಲಿ ಶಿವಕೇಶವರಿಬ್ಬರ ದೇವಾಲಯಗಳು ಇರುವುದು. ಈ ಎರಡೂ ದೇವಾಲಯಕ್ಕೆ ಸಂಬಂಧಪಟ್ಟವರು ಕೂಡ ಒಂದೇ ವೇದಿಕೆಯ ಮೇಲೆ ಶಿವಕಲ್ಯಾಣವನ್ನು, ಕೇಶವ ಕಲ್ಯಾಣವನ್ನು ನಿರ್ವಹಿಸುವುದು ಇದೊಂದು ಅದ್ಭುತವಾದಂತಹ ಘಟ್ಟ. ಇಲ್ಲಿನ ಬ್ರಹ್ಮೋತ್ಸವವು ಕೂಡ ಶಿವಕೇಶವರಿಬ್ಬರಿಗೂ ಏಕಕಾಲದಲ್ಲಿ ನಡೆಯುತ್ತದೆ. ವಾಹನ ಸೇವೆಗಳು, ಅಂಕುರಾರ್ಪಣೆ ಹೀಗೆಲ್ಲವೂ ನಡೆಯುತ್ತವೆ. ಇವೆರಡೂ ಕೂಡ ಬೇರೆ ಬೇರೆ ಆಗಮಶಾಸ್ತ್ರ ವಿಧಿಗಳಿಗೆ ಅನುಸಾರವಾಗಿ ನಡೆಯುತ್ತಿದ್ದರೂ ಕೂಡ ಶಿವಕೇಶವರಿಬ್ಬರೂ ಕೂಡ ಸೇರಿ ಭಕ್ತರನ್ನು ಅನುಗ್ರಹಿಸುವಂತಹ ಸುಂದರ ಸಂದರ್ಭ ಇದಾಗಿದೆ. ಈ ಶಿವಪಾರ್ವತಿಯರ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ವಿಘ್ನ ನಿವಾರಣೆಗೆ ವಿನಾಯಕನ ಪೂಜೆಯನ್ನು ನಿರ್ವಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಚನ್ನಕೇಶವ ಕಲ್ಯಾಣೋತ್ಸವ ಕಾರ್ಯಕ್ರಮದ ಭಾಗವಾಗಿ ಅರ್ಚಕರು ವೈಷ್ಣವ ಸಂಪ್ರದಾಯವನ್ನು ಅನುಸರಿಸಿ ವಿಶ್ವಕ್ಸೇನಾರಾಧನಾ ವಿಧಿಯನ್ನು ನಿರ್ವಹಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಮಂಗಳಮಯನಾದಂತಹ ಪರಮಾತ್ಮನು ಸರ್ವವ್ಯಾಪಕನಾಗಿ ವಿವಿಧ ರೂಪಗಳಿಂದ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ. ಇಂತಹ ಒಂದು ವಿಶಿಷ್ಟವಾದಂತಹ ಸಂದರ್ಭವನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಅತ್ತ ವಿಘ್ನ ನಿವಾರಕನಾದ ವಿನಾಯಕನು, ಸಮಸ್ತ ದೇವತೆಗಳ ಸೇನಾಧಿಪತಿಯಾದ ವಿಶ್ವಕ್ಸೇನನು ಸಮಸ್ತ ಭಕ್ತ ಜನರಿಗೆ ವಿಘ್ನಗಳನ್ನು ದೂರಗೊಳಿಸಿ ಅವರೆಲ್ಲರಿಗೂ ಶುಭವನ್ನು ಉಂಟು ಮಾಡಲಿ, ಮಂಗಳವನ್ನು ಉಂಟು ಮಾಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಕೃತಾರ್ಥರಾಗೋಣ. ಶುಭಕರನಾದಂತಹ ಪರಮಾತ್ಮನ ದಿವ್ಯಾನುಗ್ರಹ ನಮಗೆಲ್ಲರಿಗೂ ಪ್ರಾಪ್ತವಾಗಲಿ. ಆ ಭಗವಂತನ ದಿವ್ಯ ತೇಜಸ್ಸು ನಮ್ಮ ಹೃದಯದಲ್ಲಿ ಸೇರಿ ಮಹತ್ತರವಾದಂತಹ ಪ್ರೇರಣೆಯಾಗಿ ನಮ್ಮನ್ನು ಸದಾ ಮುನ್ನಡೆಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ. ಇದೀಗ ತಾವು ವೀಕ್ಷಿಸುತ್ತಿರುವಂತೆ ವಿಶ್ವಕ್ಸೇನಾರಾಧನಾ ವಿಧಿಯನ್ನು ಈ ಸಂದರ್ಭದಲ್ಲಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಈ ವಿಶಿಷ್ಟವಾದಂತಹ ಒಂದು ಕ್ಷೇತ್ರದಲ್ಲಿ ನಡೆಯುತ್ತಿರುವ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದ ವಿವಿಧ ವಿಧಿವಿಧಾನಗಳನ್ನು ತಾವು ಇದೇ ಕ್ರಮದಲ್ಲಿ ವೀಕ್ಷಿಸಲಿಕ್ಕಿದ್ದೀರಿ. ಶಿವಪಾರ್ವತಿಯರಿಗೆ ಸಂಬಂಧಪಟ್ಟಂತಹ ವಿಧಿವಿಧಾನಗಳು ಒಂದೆಡೆ ನಡೆಯುತ್ತವೆ. ಅದಕ್ಕೆ ಸಂಬಂಧಪಟ್ಟಂತಹ ತತ್ಸಮಾನವಾದಂತಹ ವಿಧಿವಿಧಾನಗಳನ್ನು ಅದರ ನಂತರದಲ್ಲಿ ಚನ್ನಕೇಶವನ ಸನ್ನಿಧಿಯಲ್ಲಿ ನಿರ್ವಹಿಸುತ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಏಕಕಾಲದಲ್ಲಿ ಯಜಮಾನರುಗಳು ಎರಡೂ ಕಲ್ಯಾಣೋತ್ಸವವನ್ನು ನಿರ್ವಹಿಸುವಂತಹ ಒಂದು ಅದ್ಭುತವಾದಂತಹ
ಸಂಕಲ್ಪವನ್ನು ನಿರ್ವಹಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಇಂತಹ ಮಂಗಳಕರವಾದಂತಹ ವಿಧಿಯನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಧನ್ಯರಾಗೋಣ. ಆ ಪರಮಾತ್ಮನು ಸಮಸ್ತ ಭಕ್ತ ಜನರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಒದಗಿಸಿಕೊಡಲಿ. ಯಜಮಾನರು ಸಮಸ್ತ ಭಕ್ತ ಜನರ ಪರವಾಗಿ ಗ್ರಾಮದ ಒಳಿತಿಗಾಗಿ, ಧನಧಾನ್ಯ ಸಮೃದ್ಧಿಗಾಗಿ, ಕಾಲಕಾಲಕ್ಕೆ ಮಳೆ ಬೆಳೆಗಳು ಉಂಟಾಗುವಂತಹ ರೀತಿಯಲ್ಲಿ ಈ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆಯ ಸಂಕಲ್ಪವನ್ನು ಮಾಡುತ್ತಾರೆ. ಯಾವ ಗ್ರಾಮದಲ್ಲಿ ಪರಮಾತ್ಮನ ಆರಾಧನೆ ಕಾಲಕಾಲಕ್ಕೆ ಶ್ರದ್ಧಾಭಕ್ತಿಗಳಿಂದ ನಡೆಸಲ್ಪಡುತ್ತವೆಯೋ ಆ ಗ್ರಾಮವು ಸುಭಿಕ್ಷವಾಗಿರುತ್ತದೆ, ರೋಗ ರುಜಿನ ರಹಿತವಾಗಿರುತ್ತದೆ, ಜನರು ಆನಂದದಿಂದಿರುತ್ತಾರೆ, ಅಶುಭಗಳು ಅವರ ಕಿವಿಗೆ ಬೀಳುವುದಿಲ್ಲ. ವಾಪಿಕೂಪ ತಟಾಕಗಳು ಸದಾ ಶುದ್ಧವಾದಂತಹ ಜಲಧಾರೆಯಿಂದ ತುಂಬಿರುತ್ತವೆ, ಭೂಮಿಯು ಸಸ್ಯಶ್ಯಾಮಲವಾಗಿರುತ್ತದೆ, ಆಧಿವ್ಯಾಧಿ ಭಯಗಳು ಉಂಟಾಗುವುದಿಲ್ಲ. ಆದ್ದರಿಂದ ಗ್ರಾಮದೇವತೆಯ ಆರಾಧನೆ ಹಾಗೂ ಗ್ರಾಮದಲ್ಲಿರುವಂತಹ ದೇವಾಲಯಗಳಲ್ಲಿ ಇಂತಹ ಜಾತ್ರೆಯಂತಹ ಮಹತ್ತರವಾದ ಉತ್ಸವಗಳನ್ನು ನಿರ್ವಹಿಸಲೇಬೇಕು ಎಂದು ಶಾಸ್ತ್ರಗಳು ಸ್ಪಷ್ಟವಾಗಿ ತಿಳಿಯಪಡಿಸಿವೆ. ಪರಮಾತ್ಮನಿಗೆ ವಾಹನ ಸೇವೆ, ರಥೋತ್ಸವ, ಮಂಗಳಮಯವಾದಂತಹ ಕಲ್ಯಾಣೋತ್ಸವ ಅಥವಾ ವಿವಾಹ ಕಾರ್ಯಕ್ರಮ, ಡೋಲೋತ್ಸವ ಇವೆಲ್ಲವೂ ಕೂಡ ಶಾಂತಿಯನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಇಂತಹ ಶಾಂತಿಕ ಹಾಗೂ ಪೌಷ್ಟಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸುವಂತಹ ಒಂದು ವಿಧಿವಿಧಾನವನ್ನು ವೀಕ್ಷಿಸುತ್ತಿದ್ದೀರಿ. ಈ ನಂತರದಲ್ಲಿ ಕಲಶಾರಾಧನಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಹೊಣೆಯಾಗಿದ್ದಾರೆ. ದರ್ಭೆಯ ಕೂರ್ಚದಿಂದ ಕಲಶದಲ್ಲಿ ಆವಾಹಿತರಾಗಿರುವಂತಹ ದೇವತೆಗಳನ್ನು ಆರಾಧಿಸುವ ಪ್ರಕ್ರಿಯೆಯನ್ನು ವೀಕ್ಷಿಸೋಣ. ವರುಣಾಯ ನಮಃ ಸಕಲಾರಾಧನೇಶ್ವರಜಿರಂ ದತ್ತಾನಾಮಿ ಬ್ರಹ್ಮಣ ವಂದನಾವರುಣಂ ಯದಾ ಸುಖಂ ಯದಾ ಸ್ಥಾನ ಪ್ರತಿಷ್ಠಾಪಯಾಮಿ ಶೋಭನಾರ್ಧೇ ಪ್ರಾಚ್ಯಾನಿಶಿರೇವಾಹರ್ಜುನೋ परमादको सदा पश्यन्ति सूरयः विपण्यवोजाग्रवागो तत्समिन्धते रमण गोविन्द ಕಲ್ಯಾಣೋತ್ಸವದ ಶುಭಗಳಿಗೆಯಲ್ಲಿ ಶುದ್ಧಿ ಪುಣ್ಯ ಆಹವಾಚನೆಯ ಪ್ರಕ್ರಿಯೆಯನ್ನು ಕೈಗೊಂಡಿದ್ದಾರೆ. ಕಲಶಾರಾಧನೆಯನ್ನು ನಿರ್ವಹಿಸಿ ಆ ಶುದ್ಧ ಜಲದ ಸಂಪ್ರೋಕ್ಷಣೆಯ ವಿಧಿವಿಧಾನವನ್ನು ಈಗ ವೀಕ್ಷಿಸುತ್ತಿದ್ದೀರಿ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮಗಳ ಜೊತೆಗೆ ಉಪದಿಕ್ಕುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಸಂಪ್ರೋಕ್ಷಣೆಯನ್ನು ನಿರ್ವಹಿಸುತ್ತಾರೆ. ವಿಗ್ರಹಗಳಿಗೆ ಹಾಗೂ ಕಲ್ಯಾಣೋತ್ಸವಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಧವಾದಂತಹ ದ್ರವ್ಯಗಳಿಗೆ ಪ್ರೋಕ್ಷಣೆಯನ್ನು ಮಾಡುವುದರ ಮೂಲಕ ಸ್ಥಳಶುದ್ಧಿ, ದ್ರವ್ಯಶುದ್ಧಿ, ದಿಕ್ಶುದ್ಧಿಗಳನ್ನು ಈ ಸಂದರ್ಭದಲ್ಲಿ ನಿರ್ವಹಿಸಿದ್ದಾರೆ. ಈ ಮಂತ್ರಿತವಾದಂತಹ ಜಲದ ಸಂಪ್ರೋಕ್ಷಣೆಯಿಂದ ಸುತ್ತಲೂ ಇರುವಂತಹ ದುಷ್ಟಶಕ್ತಿಗಳು ದೂರವಾಗಿ ದೈವೀ ಶಕ್ತಿಗಳ ಆಗಮನಕ್ಕೆ ಒಂದು ಸುಂದರವಾದಂತಹ ಸ್ವಾಗತ ವೇದಿಕೆಯಾಗುತ್ತದೆ. ಆದ್ದರಿಂದ ದುಷ್ಟಶಕ್ತಿಗಳನ್ನು ಹೋಗಲಾಡಿಸಿ ಅತ್ಯಂತ ಅನುಕೂಲವಾದಂತಹ
ದೇವತಾಶಕ್ತಿಗಳನ್ನು ಆಹ್ವಾನಿಸುವುದಕ್ಕೆ ಈ ಪ್ರಕ್ರಿಯೆಯನ್ನು ನಿರ್ವಹಿಸಲಾಗುತ್ತದೆ. ಆಗಮಾರ್ಥಂತು ದೇವಾನಾಂ ಗಮನಾಯ ಚ ರಕ್ಷಸಾಂ ಆದೌ ಘಂಟಾರವಂ ಕುರ್ವೆ ಎಂದು ಪ್ರಾರಂಭದಲ್ಲಿ ಶಬ್ದದಿಂದ ಆ ದುಷ್ಟಶಕ್ತಿಗಳನ್ನು ದೂರಗೊಳಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಿರ್ವಹಿಸಿರುತ್ತಾರೆ. ಆ ಘಂಟಾನಾದವನ್ನು ಕೇಳಲಾಗದೆ ಆ ಓಂಕಾರ ಧ್ವನಿಯನ್ನು ಚಿತ್ಕರಿಸಿಕೊಂಡಂತಹ ದುಷ್ಟಶಕ್ತಿಗಳು ದೂರವಾಗುತ್ತವೆ. ಇನ್ನು ಅಳಿದುಳಿದಂತಹ ಶಕ್ತಿಗಳು ಕೂಡ ಈ ಸಂಪ್ರೋಕ್ಷಣೆಯ ಮೂಲಕ ದೂರವಾಗುವುದಷ್ಟೇ ಅಲ್ಲದೆ ಸ್ಥಳಶುದ್ಧಿಯೂ ಕೂಡ ಉಂಟಾಗುತ್ತದೆ. ಈ ರೀತಿಯಾದಂತಹ ಶುದ್ಧವಾದಂತಹ ಸ್ಥಾನದಲ್ಲಿ ಮಾತ್ರವೇ ದೇವತೆಗಳು ಆಗಮಿಸುತ್ತಾರೆ. ದೇವತೆಗಳು ಅತ್ಯಂತ ಶುದ್ಧತೆಯನ್ನು ಬಯಸುವವರು, ಸಾತ್ವಿಕತೆಯನ್ನು ಬಯಸುವವರು. ಅಂತಹ ದೇವತೆಗಳ ಆಹ್ವಾನದ ಪ್ರಕ್ರಿಯೆಯನ್ನು ವೀಕ್ಷಿಸೋಣ. ಮುಂದೆ ನಡೆಯುವಂತಹ ಪ್ರಕ್ರಿಯೆ ಇದೀಗ ಪ್ರಾರಂಭವಾಗುತ್ತದೆ. ಸಂಕಲ್ಪ ಪ್ರಕ್ರಿಯೆಯನ್ನು ಈ ಸಂದರ್ಭದಲ್ಲಿ ಪ್ರಾರಂಭಿಸಿದ್ದಾರೆ. ತಥಜೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಯಜಮಾನಸ್ಯ ಕುಲದೇವತಾ ಇಷ್ಟದೇವತಾ ಗ್ರಾಮದೇವತಾಭ್ಯೋ ನಮಃ. ಮಾನಸಂ ವಾಚಿಕಂ ಪಾಪಂ ಕರ್ಮನಾಥಪುವಾರ್ಜಿತಂ ಶ್ರೀಶವಸ್ಮರಣೇನೇವ ವ್ಯಪೋಹರಿನ ಸಂಶಯಃ. ತಿಥಿಶಂಭುಸ್ತದಾವಾರಃ ನಕ್ಷತ್ರಂ ಸಂಭುರೇವ ಚ ಯೋಗಸ್ಯ ಕರ್ಣಂ ದೇವೇ ಸರ್ವಂ ಶಂಭುಭಜಂ ಜಗತ್. ಅಸ್ಯ ಶ್ರೀ ಭಗವತಃ ಮಹಾಪುರುಷಸ್ಯ ಅನಿವಾರ್ಯವೀರ್ಯಸ್ಯ ಅಖಿಲಲೋಕೆ ಪರಿಪಾಲನೆ ಪರಾಜನಸ್ಯ ಆದಿಮಧ್ಯಾಂತರಹಿತಸ್ಯ ಆಶ್ರಿತೆ ಭಕ್ತಾಜನಾನಾಭೀಷ್ಟ ಹೃದಯಾಕಾರಸ್ಯ ನಿತ್ಯೆ ನಿರೂಪಮೆ ನಿರವಜಿಕೆ ಅಪ್ರಮೇಯೆ ಮಹಿಮಾ ಮಹಿತಸ್ಯ ಮಾಯಾಶಕ್ತ್ಯಾ ಭ್ರಿಯಮಾನಸ್ಯ ಮಹಾಜಲೌಕಮಧ್ಯೆ ಪರಿಭ್ರಮತಾಂಕ್ರಮಾತ್ ದಶ ಗುಣೋತ್ತರೈಃ ಪೃಥಿವೀ ಅಪ್ತೇಜಃ ವಾಯುರಾಕಾಶಮಹತ್ ಅಹಂಕಾರೆ ಅವ್ಯಕ್ತಾತ್ಮಕೆ ಸಪ್ತಾವರ್ಣೈಃ ಪರಿವೇಷ್ಟಿತಾನಾಂ ಅನೇಕಕೋಟಿ ಬ್ರಹ್ಮಾಂಡಾನಾಂ ಏಕತಮೆ ಅಸ್ಮಿನ್ ಮಹತಿ ಬ್ರಹ್ಮಾಂಡಮಂಡಲೆ ಆದಿಶಕ್ತಿ ಕೂರ್ಮೆ ವರಾಹೆ ಅನಂತೆ ಉಪರಿಭಾಗೆ ಪ್ರತಿಷ್ಠಿತಾನಾಂ ಅದಲ ವಿದಲೆ ಸುದಲ ನಿದಲೆ ರಸಾದಲ ಮಹಾದಲೆ ತಲಾದಲ ವಾತಾಲಾಕ್ಯ ಸಪ್ತಲೋಕಾನಾಂ ಊರ್ಧ್ವಭಾಗೆ ಭುವರ್ಲೋಕೆ ಸ್ವರ್ಲೋಕೆ ಮಹರ್ಲೋಕೆ ಜನೋಲೋಕೆ ತಪೋಲೋಕ ಸತ್ಯಲೋಕಾಕ್ಯ ಷಡ್ಲೋಕಾನಾಂ ಅಧೋಭಾಗೆ ಐರಾವತಾದಿ ಅಷ್ಟದಿಗ್ವೇ ಉದ್ದಂಬಿದೆ ಪುಣ್ಯಪರಿ ವಿರಾಜತೆ ಇಂದ್ರಾದಿ ಅಷ್ಟದಿಕ್ಪಾಲಪಾಲಿದೆ ಅಷ್ಟವಶ ವಿರಾಜತೆ ಆದಿತ್ಯಾದಿ ನವಗ್ರಹ ಪರಿಪಾಲಿದೆ ದಶಾರಣ್ಯ ಪರಿಮಂಡಿತೆ ಏಕಾದಶರುದ್ರ ವಿದ್ಯೋದಿತೆ ದ್ವಾದಶ ಆದಿತ್ಯ ಪ್ರಕಾಶಿತೆ ದ್ವಾತ್ರಿಂಶತ್ ಆಯುಧ ಮಂಡಲ ಮಂಡಿತ ದೋರ್ಧಂಡೆ ಶ್ರೀರಾಮಾದಿ ಷೋಡಶ ಭೂಪಾಲಪಾಲಿದೆ ಅಷ್ಟಾದಶ ಪೀಠಶಕ್ತಿ ವಿರಾಜತೆ ಅಗಸ್ತ್ಯಾದಿ ಅನೇಕೆ ಮುನಿರಾಜೆ ವಿರಾಜಿತೆ ಚತುಷ್ಷಷ್ಟಿ ವಿದ್ಯೆ ವಿಶದ್ಯಾಯಮಾನೆ ನಿರ್ವಿದ್ವ ವಿದ್ವಜ್ಜನ ವಿದ್ಯೋದಿತೆ ಷಟ್ಪಂಚಾಶರಿ ದೇಶೆ ಶಬಲಂಕೃತೆ ಗಂಗಾದಿ ಪುಣ್ಯತೀರ್ಥ ವಿರಾಜನೆ ಪುಣ್ಯಕ್ಷೇತ್ರ ಸಂವಿದೆ ಷಟ್ಚಕ್ರವರ್ತಿ ಪರಿಪಾಲಿದೆ ಬ್ರಾಹ್ಮ್ಯಾದಿ ಸಪ್ತಮಾತೃಕಾ ವಿರಾಜನೆ ಸಾವಿತ್ರಿ ಸತ್ಯವತಿ ರಜಯಂತಿ ದಮಯಂತಿ ಲೋಪಾಭದ್ರಾ ಸುಕನ್ಯಾ ಸುಶೀಲ ಅನುಸೂಯ ಅರುಂಧತಿ ಪ್ರಭೃತಿ ಮಹಾಪತಿವ್ರತ ಸಂದೋಹ ಸಬಲಂಕೃತೆ ಜಂಬುಪ್ಲಕ್ಷ ಕುಜಕ್ರೌಂಚೆ ಶಾಖ ಶಾಲ್ಮಲಿ ಸಪ್ತದೀಪೈರಾವೃತೆ ಅಷ್ಟಾದಶ ಉಪದ್ವೀಪ ವಿರಾಜತೆ ನವಗಂಡ ಮಂಡಿತೆ ಮೋಭಾಗ್ದೆ ಸಮಸ್ತ ದುರಿತ ಶರದ್ವಾರ ಶ್ರೀ ಪರಮೇಶ್ವರ ಆಜ್ಞಜ ಪರಮೇಶ್ವರೆ ಪ್ರೀತ್ಯರ್ಥಂ ಶ್ರೀ మహావిష్ణురాజ్ఞయ ప్రీత్యర్థే. అందరూ కూడా వాళ్ళ యొక్క పేరు గోత్రము నక్షత్రము అందరూ మనసులో చెప్పుకోండమ్మా. ఈ యొక్క పేరు గోత్రములు నక్షత్రము రాశి ఎందువల్ల మనం ఈ కళ్యాణోత్సవం చేస్తున్నాము, వివాహం కాని వాళ్ళకి ద్వారా వివాహం జరగాలి, సంతాన భాగ్యం కలగాలి, ఉన్నత ఉద్యోగము వ్యాపారము ఇవన్నీ కూడా చక్కగా మనకి జరగాలని స్వామివారిని చక్కగా ప్రార్థన చేసుకోండి. మీ యొక్క పేరు గోత్రములు సర్వేషాం యజమానానాం సహకుటుంబానాం క్షేమస్థైర్య. మా దయచేసి ఎవరు చక్కగా
ಸಹ ಸಹ ಕುಟುಂಬಾನಾಂ ಕುಟುಂಬಾನಾಂ ಕ್ಷೇಮ ಕ್ಷೇಮ ಸ್ಥೈರ್ಯ ಸ್ಥೈರ್ಯ ಧೈರ್ಯ ಧೈರ್ಯ ವಿಜಯ ವಿಜಯ ಅಭಯ ಅಭಯ ಆಯುಃ ಆಯುಃ ಆರೋಗ್ಯಾನಾಂ ಆರೋಗ್ಯಾನಾಂ ಐಶ್ವರ್ಯಾನಾಂ ಐಶ್ವರ್ಯಾನಾಂ ಅಭಿವೃದ್ಧಿ ಅಭಿವೃದ್ಧಿ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಧರ್ಮ ಧರ್ಮ ಅರ್ಥ ಅರ್ಥ ಕಾಮ ಕಾಮ ಮೋಕ್ಷ ಮೋಕ್ಷ ಚತುರ್ವಿಧ ಚತುರ್ವಿಧ ಫಲ ಫಲ ಪುರುಷಾರ್ಥ ಪುರುಷಾರ್ಥ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಆದಿತ್ಯಾದೀನಾಂ ಆದಿತ್ಯಾದೀನಾಂ ನವಾನಾಂ ನವಾನಾಂ ಗ್ರಹಾನಾಂ ಗ್ರಹಾನಾಂ ಶುಭಂ ಶುಭಂ ಆನುಕೂಲ್ಯತಾ ಅನುಕೂಲ್ಯತ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಸಮಸ್ತ ಸಮಸ್ತ ಗ್ರಹ ಗ್ರಹ ನಕ್ಷತ್ರ ನಕ್ಷತ್ರ ದೋಷ ದೋಷ ನಿವಾರಣತಾ ನಿವಾರಣತ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಮಮ ಮಮ ಕುಲದೇವತಾ ಕುಲದೇವತಾ ಇಷ್ಟದೇವತಾ ಇಷ್ಟದೇವತಾ ಪರಿಪೂರ್ಣ ಪರಿಪೂರ್ಣ ಅನುಗ್ರಹ ಅನುಗ್ರಹ ಪ್ರಸಾದ ಪ್ರಸಾದ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಮಮ ಮಮ ಇಷ್ಟದೇವತಾ ಇಷ್ಟದೇವತಾ ಕುಲದೇವತಾ ಕುಲದೇವತಾ ಅನುಗ್ರಹ ಅನುಗ್ರಹ ಪ್ರಸಾದೇನ ಚ ಪ್ರಸಾದೇನ ಚ ಆಚಂದ್ರಾರ್ಕ ಆಚಂದ್ರಾರ್ಕ ವಂಶ ವಂಶ ಅಭಿವೃದ್ಧಿ ಅಭಿವೃದ್ಧಿ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಮಮ ಮಮ ವ್ಯಾಪಾರ ವ್ಯಾಪಾರ ವ್ಯವಹಾರ ವ್ಯವಹಾರ ಉದ್ಯೋಗ ಸ್ಥಳೇ ಸ್ಥಿತ ಸಮಸ್ತ ಸಮಸ್ತ ಸರ್ವ ಸರ್ವ ಶತ್ರುಬಾಧಾ ಶತ್ರುಬಾಧಾ ನಿವಾರಣತಾ ನಿವಾರಣತಾ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಮಮ ಮಮ ಕುಟುಂಬ ಸ್ಥಿತ ಸಮಸ್ತ ಸಮಸ್ತ ದೃಷ್ಟಿದೋಷ ದೃಷ್ಟಿದೋಷ ಶಾಪದೋಷ ಶಾಪದೋಷ ನಿವಾರಣತಾ ನಿವಾರಣತಾ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಮಮ ಮಮ ಮನಸಾ ಮನಸಾ ಸಿಂಚಿತ ಸಿಂಚಿತ ಸರ್ವ ಸರ್ವ ಕಾರ್ಯೇಷು ಕಾರ್ಯೇಷು ಜಯಫಲ ಜಯಫಲ ಅವಾಪ್ತಿ ಅವಾಪ್ತಿ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಮಮ ಮಮ ಕುಟುಂಬ ಕುಟುಂಬ ಸ್ಥಿತ ಅಪ್ರಾಪ್ತಿ ಅಪ್ರಾಪ್ತಿ ಪುರುಷಾಣಾಂ ಪುರುಷಾನಾಂ ಕನ್ಯಾರ್ಥೀನಾಂ ಕನ್ಯಾರ್ಥೀನಾಂ ವಿವಾಹ ವಿವಾಹ ಪ್ರಾಪ್ತಿ ಪ್ರಾಪ್ತಿ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ತದ್ವಾರ ತದ್ವಾರ ಕುಲವಂಶಕ ಕುಲವಂಶಕ ಕುಲಪ್ರಕಾಶಕ ಕುಲಪ್ರಕಾಶಕ ಸಂತಾನ ಸಂತಾನ ಪ್ರಾಪ್ತಿ ಪ್ರಾಪ್ತಿ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ಮಮ ಮಮ ಕುಟುಂಬ ಕುಟುಂಬ ಸ್ಥಿತ ಸಮಸ್ತ ಬಂಧು ಬಂಧು ಮಿತ್ರ ವರ್ಗಾಣಾಂ ಅನ್ಯೋನ್ಯ ಅನ್ಯೋನ್ಯ ಐಕ್ಯ ಭಾವ ಪ್ರೇಮ ಅಭಿವೃದ್ಧಿ ಸಿದ್ಧ್ಯರ್ಥಂ ಸಂಚಿತ ಪ್ರಾರಬ್ಧ ಆಗಾಮ್ಯಾಖ್ಯ ತ್ರಿವಿಧ ತಾಪ ಪಾಪ ಶಾಪ ಶೋಕ ರೋಹ ಮೋಹ ಮದಾಂಧಕಾರ ದೋಷಾಣಾಂ ನಿವೃತ್ತಿದ್ವಾರಾ ಸಕಲ ಮಂಗಲ ಶ್ರೇಯಸ ಅವಾಪ್ತಿ ಸಿದ್ಧ್ಯರ್ಥಂ ಮಮ ಜಾತಕ ಸ್ಥಿತ ಸಮಸ್ತ ಗ್ರಹ ನಕ್ಷತ್ರ ದೋಷ ನಿವಾರಣತಾ ಸಿದ್ಧ್ಯರ್ಥಂ ಶ್ರೀ ಕಾಮಾಕ್ಷಿ ಸಮೇತ ಸಿದ್ಧೇಶ್ವರ ಪರಿಪೂರ್ಣ ಅನುಗ್ರಹ ಪ್ರಸಾದ ಸಿದ್ಧ್ಯರ್ಥಂ ಲಕ್ಷ್ಮೀ ಚನ್ನಕೇಶವ ಅನುಗ್ರಹ ಸಿದ್ಧ್ಯರ್ಥಂ ಸ್ವಾಮಿನಃ ನವದಿನ ಧ್ವಜಾರೋಹಣ ಕಲ್ಯಾಣ ಮಹೋತ್ಸವ ಮಹಾಮಂಗಲ ಕರ್ಮ ಉದ್ದೇಶ್ಯ ಷಷ್ಟಮ ದಿವಸ ಸಾಯಂತ್ರಿ ಸಮಯೇ ಏಕ ಸಮಯೇ ಶಿವ ವಿಷ್ಣು ಕಲ್ಯಾಣ ಮಹೋತ್ಸವ ಮಹಾಮಂಗಲ ಕರ್ಮಣಿ ಬ್ರಾಹ್ಮಣ ಮುಖೇನ ಕರ್ಮ ಕರಿಷ್ಯೇ ನಮ ಪಾರ್ವತೀ ಪದಯೇ ಹರ ಹರ ಮಹಾದೇವ ಗೋವಿಂದ ಗೋವಿಂದ. ಭಕ್ತರಂದ್ರ ವಿಜ್ಞಪ್ತಿ చక్కగా అమ్మా అందరూ కూడా ಕಲ್ಯಾಣೋತ್ಸವ ಕಾರ್ಯಕ್ರಮದ ಸಂಕಲ್ಪವನ್ನು ತಾವು ಈ ಸಂದರ್ಭದಲ್ಲಿ ಕೇಳಿದ್ದೀರಿ. ಏಕಕಾಲದಲ್ಲಿ ಕಾಮಾಕ್ಷಿ ಸಮೇತ ಸಿದ್ಧೇಶ್ವರ ಮಹಾಸ್ವಾಮಿಯ ಹಾಗೂ ಲಕ್ಷ್ಮೀ ಸಮೇತ ಚನ್ನಕೇಶವ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಡೆಸುವ ಸಂಕಲ್ಪವನ್ನು ಮಾಡಲಾಗಿದೆ. ಪರಮಾತ್ಮನು ಸರ್ವವ್ಯಾಪಕನಾಗಿ ಸಮಸ್ತ ಭಕ್ತಜನರ ಉದ್ಧಾರಕ್ಕೆ ಅನೇಕ ಲೀಲೆಗಳನ್ನು ಮಾಡುತ್ತಿದ್ದಾನೆ. ಅಂತಹ ಪರಮಾತ್ಮನ ದಿವ್ಯವಾದಂತಹ ಕಲ್ಯಾಣೋತ್ಸವಗಳನ್ನು ಏಕಕಾಲದಲ್ಲಿ ವೀಕ್ಷಿಸುವಂತಹ ಸೌಭಾಗ್ಯ ಭಕ್ತಜನರಿಗೆ ಪ್ರಾಪ್ತವಾಗುತ್ತಿದೆ. ಶಿವಕೇಶವರ ಈ ವಿಶಿಷ್ಟವಾದಂತಹ ಲೀಲೆಯನ್ನು ಭಕ್ತಜನರು ಭಕ್ತಿ ಶ್ರದ್ಧಾದಿ ಭಾವಗಳೊಂದಿಗೆ ವೀಕ್ಷಿಸುತ್ತಿದ್ದಾರೆ. ಈ ಕಲ್ಯಾಣೋತ್ಸವದ ಸಂಕಲ್ಪವನ್ನು ಕೈಗೊಂಡು
ನೂರಾರು ಭಕ್ತ ಜನರು ಈ ಸಂದರ್ಭದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಕಲ್ಯಾಣೋತ್ಸವ ವೇದಿಕೆಯ ಮುಂಗಡೆಯಲ್ಲಿ ಆಸೀನರಾಗಿದ್ದಾರೆ. ಈ ಶುಭಕರವಾದಂತಹ ವೈಭವವನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಪರಮಾತ್ಮನು ಅತ್ಯಂತ ವೈಭವೋಪೇತವಾದಂತಹ ರೀತಿಯಲ್ಲಿ ಯುವಕನಾಗಿ ಕಲ್ಯಾಣೋತ್ಸವಕ್ಕೆ ಸಂಬಂಧಪಟ್ಟಂತೆ ಮಧುಮಗನ ಎಲ್ಲ ವಿಧವಾದಂತಹ ಸುಲಕ್ಷಣಗಳೊಂದಿಗೆ ವಿರಾಜಮಾನನಾಗಿದ್ದಾನೆ. ಅದೇ ರೀತಿಯಲ್ಲಿ ಪರಮಶಿವನು ಕೂಡ ಕಾಮಾಕ್ಷಿ ಸಮೇತನಾಗಿ ಈ ಕಲ್ಯಾಣೋತ್ಸವದಲ್ಲಿ ವರನಾಗಿ ವಿರಾಜಮಾನನಾಗಿದ್ದಾನೆ. ಕಲ್ಯಾಣ ಕಂಕಣಗಳನ್ನು ಈ ಸಂದರ್ಭದಲ್ಲಿ ಪೂಜಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಕಂಕಣ ಧಾರಣೆಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆ ಒಂದೆಡೆ ನಡೆಯುತ್ತದೆ. ಅದೇ ಸಂದರ್ಭದಲ್ಲಿ ಯಜ್ಞೋಪವೀತ ಪ್ರಕ್ರಿಯೆಯನ್ನು, ಯಜ್ಞೋಪವೀತ ಧಾರಣಾ ಪ್ರಕ್ರಿಯೆಯನ್ನು ಕೂಡ ಈ ಸಂದರ್ಭದಲ್ಲಿ ಒಂದೆಡೆ ನಿರ್ವಹಿಸುತ್ತಿದ್ದಾರೆ. ಕಲ್ಯಾಣೋತ್ಸವ ಕಾರ್ಯಕ್ರಮದ ಮಹತ್ವಪೂರ್ಣವಾದಂತಹ ಶುಭ ಸಂಕಲ್ಪವನ್ನು ನಿರ್ವಹಿಸುವಂತಹ ದೃಶ್ಯಾವಳಿಗಳನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಪರಮಾತ್ಮನ ವಿಶೇಷವಾದಂತಹ ಅಲಂಕಾರವಾಗಿ ಈ ಸಂದರ್ಭದಲ್ಲಿ ಸುವರ್ಣಮಯವಾದಂತಹ ಎಲ್ಲ ವಿಧವಾದಂತಹ ಆಭರಣಗಳನ್ನು ತೊಡಿಸಲಾಗುತ್ತದೆ. ಊರಿನ ಭಕ್ತ ಜನರೆಲ್ಲರೂ ಆ ಪರಮಾತ್ಮನ ದಿವ್ಯವಾದಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮದ ವಿಧಿವಿಧಾನಗಳನ್ನು ವೀಕ್ಷಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಪರಮಾತ್ಮನಿಗೆ ಕಲ್ಯಾಣ ಕಂಕಣವನ್ನು ಕಟ್ಟುವಂತಹ ಸಂದರ್ಭವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಪರಮಾತ್ಮನು ಕಲ್ಯಾಣ ಕಂಕಣ ಧಾರಣೆಯನ್ನು ಮಾಡಿಕೊಂಡು ಕಲ್ಯಾಣೋತ್ಸವದ ದೀಕ್ಷೆಯನ್ನು ಪರಮಾತ್ಮ ಪಡೆದುಕೊಳ್ಳುತ್ತಾನೆ. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ ವಧುವರರಿಬ್ಬರಿಗೂ ಕಲ್ಯಾಣ ದೀಕ್ಷಾ ಕಂಕಣವನ್ನು ಕಟ್ಟಲಾಗುತ್ತದೆ. ಇದು ಕಲ್ಯಾಣೋತ್ಸವದಲ್ಲಿ ಕಂಡುಬರುವಂತಹ ಒಂದು ಮಹತ್ವಪೂರ್ಣವಾದಂತಹ ಘಟ್ಟಗಳಲ್ಲಿ ಒಂದು. ವಧುವರರು ಇದೀಗ ಈ ಉತ್ಸವದ ದೀಕ್ಷೆಯನ್ನು ಪಡೆದಿದ್ದಾರೆ. ಪರಮಾತ್ಮನ ದಿವ್ಯ ಲೀಲಾ ವೈಭವಗಳನ್ನು ನಾವು ನೆನಪು ಮಾಡಿಕೊಳ್ಳುತ್ತಾ ಪರಮಶಿವನ ವಿವಿಧ ಲೀಲೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಎರಡೂ ಕಲ್ಯಾಣೋತ್ಸವಗಳನ್ನು ಏಕಕಾಲದಲ್ಲಿ ವೀಕ್ಷಿಸೋಣ. ವಧುವರರು ಈ ಸಂದರ್ಭದಲ್ಲಿ ಅತ್ಯಂತ ಶೋಭಾಯಮಾನ ವೈಭವಗಳೊಂದಿಗೆ ವಿರಾಜಮಾನರಾಗಿದ್ದಾರೆ. ತ್ರಿಪುಂಡ್ರವನ್ನು ಧರಿಸಿದಂತಹ ಪರಮಶಿವನು, ಊರ್ಧ್ವಪುಂಡ್ರವನ್ನು ಧರಿಸಿದಂತಹ ಕೇಶವನು ಈ ಸಂದರ್ಭದಲ್ಲಿ ವರರಾಗಿ ವಿರಾಜಮಾನರಾಗಿದ್ದಾರೆ. ಸಮಸ್ತ ಭಕ್ತಜನ ಸೌಭಾಗ್ಯಕ್ಕಾಗಿ ನಡೆಯುತ್ತಿರುವ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಮಸ್ತ ಭಕ್ತಜನರಿಗೂ ಸಂತೋಷ, ಸುಖ, ಸಮೃದ್ಧಿಗಳನ್ನು ಒದಗಿಸಿಕೊಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ. ಯಜ್ಞೋಪವೀತ ಧಾರಣೆ ವಿವಾಹದ ಸಂದರ್ಭದಲ್ಲಿ ಗೃಹಸ್ಥಾಶ್ರಮದ ಪ್ರವೇಶದ ಸಂಕೇತವಾಗಿ ಯಜ್ಞೋಪವೀತ ಧಾರಣೆಯನ್ನು ನಿರ್ವಹಿಸಲಾಗುತ್ತದೆ. ಆದ್ದರಿಂದಾಗಿ ಆ ವರನು ವಿಶೇಷವಾದಂತಹ ನೂತನ ಯಜ್ಞೋಪವೀತದಿಂದ ವಿರಾಜಮಾನನಾಗುವುದನ್ನು ನಾವು ಈ ಸಂದರ್ಭದಲ್ಲಿ ಕಾಣಬಹುದು. ಇಂತಹ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆಯನ್ನು ತಾವು ವೀಕ್ಷಿಸಿದ್ದೀರಿ. ಶ್ರೀನಿವಾಸನ ದಿವ್ಯವಾದಂತಹ ಮಂಗಳಮಯವಾದಂತಹ ವಿಗ್ರಹ ಮಂಗಲ ನೀರಾಜನವನ್ನು ಈ ಸಂದರ್ಭದಲ್ಲಿ ನಿವೇದಿಸಿದ್ದಾರೆ. ಏಕಕಾಲದಲ್ಲಿ ನಡೆಯುವಂತಹ ಈ ಎರಡೂ ಪ್ರಕ್ರಿಯೆಗಳನ್ನು ವೀಕ್ಷಿಸುವಂತಹ ಸೌಭಾಗ್ಯ ಭಕ್ತ ಜನರಿಗೆ ಪ್ರಾಪ್ತವಾಗುತ್ತದೆ. ಸಮಸ್ತ ಲೋಕ ಶುಭಕರನಾಗಿರುವ ಶಂಕರನು, ಸಮಸ್ತ ಲೋಕಗಳ ಸ್ಥಿತಿಕಾರಕನಾಗಿರುವಂತಹ ಕೇಶವನು, ಸಮಸ್ತ ಲೋಕಕ್ಕೆ ಮಂಗಳ ದೇವತೆಯಾದಂತಹ ಗೌರಿ, ಸಮಸ್ತ ಲೋಕಕ್ಕೆ ಐಶ್ವರ್ಯಪ್ರದಾಯಿನಿಯಾದ ಮಹಾಲಕ್ಷ್ಮಿ, ಹೀಗೆ ಸಮಸ್ತ ದೇವತಾ ಅಚ್ಯುತ ಗೋತ್ರೋದ್ಭವಾಯ ವಾಸುದೇವ ಶರ್ಮಣೋ ನಪ್ತ್ರೇ
చతుస్సాగరపర్యంతం గోబ్రాహ్మణేభ్యः శుభం భవతు. పరవ్యూహ విభవాంతర్యామి అర్చావతార పంచారుషేయ ప్రవరాన్విత అచ్యుత గోత్రోద్భవాయ ఆదినారాయణ శర్మణః పౌత్రాయ చతుస్సాగరపర్యంతం గోబ్రాహ్మణేభ్యः శుభం భవతు. పరవ్యూహ విభవాంతర్యామి అర్చావతార పంచారుషేయ ప్రవరాన్విత అచ్యుత గోత్రోద్భవాయ శ్రీమన్నారాయణ శర్మణ పుత్రాయ సాక్షాత్ శ్రీమన్నారాయణ స్వరూపాయ శ్రీ చెన్నకేశవ స్వామినే వరాయ నారాయణాయ విద్మహే అల్లాహ్ ప్రచోదయాత్. చతుస్సాగరపర్యంతం గోబ్రాహ్మణేభ్యः శుభం భవతు. నిర్గుణ నిరంజన నిర్వికల్పత్రజారేయ ప్రవరాన్విత పరశివగోత్రోద్భవస్య చతుస్సాగరపర్యంతం గోబ్రాహ్మణేభ్యः శుభం భవతు. పరశివ పరమేశ్వరస్య పరబ్రహ్మజ్యోతి పరమాత్మ పంచారుషేయ ప్రవరాన్విత పరశివ గోత్రోద్భవస్య నిష్కల శర్మణో నత్రాయ పరశివ పరమేశ్వరస్య పరబ్రహ్మజ్యోతి పరమాత్మ పంచారుషేయ ప్రవరాన్విత పరశివ గోత్రోద్భవస్య నిరామరధర్మణః పౌత్రాయ పరశివ పరమేశ్వరస్య పరబ్రహ్మజ్యోతి పరమాత్మ పంచారుషేయ ప్రవరాన్విత పరశివ గోత్రోద్భవస్య నిరంజనధర్మణః పుత్రాయ పరశివ పరమేశ్వరస్య పరబ్రహ్మజ్యోతి పరమాత్మ పంచారుషేయ ప్రవరాన్విత పరశివ గోత్రోద్భవస్య సకల జగతాం సృష్టిస్త్రి సంహార నిరోభావానుగ్రహ పంచగత్యకారకస్య భక్తానాం అనుగ్రహ వరప్రదాయకస్య చంద్రాదశేఖరస్య గౌరీ పరిగృహీర సవ్యాంగమాగస్య శ్రీ సిద్ధేశ్వర స్వామి శర్మణే వరాయ. ఓం గౌరీమిమానసలిలానిదక్షత్యేకపదే ద్విపదే అష్టాపదే నవపదే భోషే సహస్రాక్షరాపరమే పరశక్తి పరాశక్తి పరాత్పరశక్తి శక్తి త్రయార్షేయ ప్రవరాన్విత పరశక్తి గోత్రోద్భవస్య పరశక్తి పరాశక్తి పరాత్పరశక్తి శక్తి త్రయార్షేయ ప్రవరాన్విత పరశక్తి గోత్రోద్భవస్య పరంజ్యోతి శర్మణో నప్త్రీ పరశక్తి పరాశక్తి పరాత్పరశక్తి శక్తి త్రయార్షేయ ప్రవరాన్విత పరశక్తి గోత్రోద్భవస్య చతుర్ముఖ శర్మణః పౌత్రీ పరశక్తి పరాశక్తి పరాత్పరశక్తి శక్తి త్రయార్షేయ ప్రవరాన్విత పరశక్తి గోత్రోద్భవస్య హిమవిద్గర శర్మణః పుత్రీ పరశక్తి పరాశక్తి పరాత్పరశక్తి శక్తి త్రయార్షేయ ప్రవరాన్విత పరశక్తి గోత్రోద్భవస్య అఖిలలోకజననీం శ్రీ కామాక్షి దేవీ నామ్నీం అనుకన్యాం గృణీమహే. వృణీధ్వో కన్యాం కనక సంపన్నాం కనకాభరణైర్యుతాం దాస్యామి విష్ణవే తుభ్యం బ్రహ్మలోకే జిగీషజా మధుక్షరంతి సింధవః సాధ్వీర్నః సందోషధేః మధునక్తముదోషసి మధుమత్వార్థిభగోరజः మధుద్యోరస్త్వరప్యతా మధుమాన్నవనస్పతిర్మధుమాగో అస్తు దూర్జः మాధ్వీర్గావో భవంతు నః మధుపర్కో మధుపర్కో మధుపర్కః కన్యేవాక్కదో భూజా కన్యే మే దేవివాశ్వయోః కన్యే మే సర్వతో భూయాస్పత్తానాన్ మోక్షమాప్నుయాత్ విశ్వంభర సర్వభూతా సాక్షిణ్య సర్వదేవతా కన్యాం పదాస్యామి పితॄణాం తారణాయ వై ఘోరేభ్యో ఘోరేభ్యో ఘోర ఘోరతరేభ్యః సర్వే
सर्वधर्मेभ्यो नमस्ते अस्तु रुद्ररूपेभ्यः रमण गोविंद गोविंद नमः पार्वती हरे हर हर महादेव हर ಕಲ್ಯಾಣೋತ್ಸವದ ಭಾಗವಾಗಿ ಕಾಮಾಕ್ಷಿ ಸಮೇತ ಸಿದ್ದೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವಕ್ಕೆ ಸಂಬಂಧಪಟ್ಟಂತೆ ಮಹಾಸಂಕಲ್ಪವನ್ನು ಪಠಿಸಿ ಮಧುಪರ್ಕ ನಿವೇದನೆಯನ್ನು ಮಾಡಿ ಕನ್ಯಾದಾನದ ಎಲ್ಲ ವಿಧಿವಿಧಾನಗಳನ್ನು ಈ ಸಂದರ್ಭದಲ್ಲಿ ನಿರ್ವಹಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನ ವಸ್ತ್ರ ಸಮರ್ಪಣೆ ಇದು ಕೂಡ ಅತ್ಯಂತ ಮುಖ್ಯವಾದದ್ದು. ಅದೇ ರೀತಿಯಲ್ಲಿ ಲಕ್ಷ್ಮೀ ಸಹಿತ ಚನ್ನಕೇಶವ ಸ್ವಾಮಿಯ ಕಲ್ಯಾಣೋತ್ಸವಕ್ಕೆ ಸಂಬಂಧಪಟ್ಟಂತಹ ವೈಷ್ಣವ ಸಂಕಲ್ಪವನ್ನು ಕೂಡ ಈ ಸಂದರ್ಭದಲ್ಲಿ ನಿರ್ವಹಿಸಲಾಗುತ್ತದೆ. ಪರಮಾತ್ಮನಿಗೆ ಕ್ಷೀರ ಸಮುದ್ರ ಸಮುದ್ಭವೆಯಾದಂತಹ ಆ ಜಗನ್ಮಾತೆಯಾದ ಮಹಾಲಕ್ಷ್ಮಿಯನ್ನು ವಧುವನ್ನು ಸಮರ್ಪಿಸಲಾಗುತ್ತದೆ. ಶ್ರೀ ಭೂ ಸಮೇತನಾಗಿರುವಂತಹ ಪರಮಾತ್ಮನನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಮಹಾಲಕ್ಷ್ಮಿಯ 2 ರೂಪಗಳನ್ನು ಆರಾಧಿಸುವಂತಹ ಸಂಪ್ರದಾಯವಿದೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಶ್ರೀದೇವಿ ಹಾಗೂ ಭೂದೇವಿಯರು ಪರಮಾತ್ಮನ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಮಧುಪರ್ಕಕ್ಕೆ ಸಂಬಂಧಪಟ್ಟಂತೆ ವಧುವರರಿಗೆ ಅಲಂಕಾರವಾಗಿ ವಸ್ತ್ರ ಸಮರ್ಪಣೆಯನ್ನು ಮಾಡಲಾಗುತ್ತದೆ. ಈ ವಸ್ತ್ರ ಸಮರ್ಪಣೆಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಯನ್ನು ತಾವಿದೀಗ ವೀಕ್ಷಿಸುತ್ತಿದ್ದೀರಿ. ಈ ಮಹತ್ವಪೂರ್ಣವಾದಂತಹ ಘಟ್ಟದಲ್ಲಿ ಈ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಮಧುಪರ್ಕ ಸಮರ್ಪಣೆಗಾಗಿ ಸಂದರ್ಭದಲ್ಲಿ ಸಂಕಲ್ಪವನ್ನು ಗೈದಿದ್ದಾರೆ. ವಧುವರರ ಅಲಂಕಾರಕ್ಕಾಗಿ ಈ ವಿಶೇಷವಾದಂತಹ ಮಧುಪರ್ಕ ವಸ್ತ್ರವನ್ನು ನಿವೇದಿಸಲಾಗುತ್ತದೆ. ಮಧುಪರ್ಕ ಎನ್ನುವುದು ವಿಶೇಷವಾದಂತಹ ಒಂದು ಪಾನೀಯ ವಿಶೇಷ. ಜೇನು ಹಾಗೂ ಮೊಸರನ್ನು ಬೇರೆ ಬೇರೆ ಪ್ರಮಾಣಗಳಲ್ಲಿ ಸೇರಿಸಿ ಆ ವಧುವರರ ಶ್ರಮ ನಿವಾರಣೆಗಾಗಿ ನಿವೇದಿಸುವಂತಹ ಒಂದು ಪಾನೀಯ ವಿಶೇಷ. ಇದೇ ಸಂದರ್ಭದಲ್ಲಿ ವಧುವರರ ಅಲಂಕಾರಕ್ಕೆ ರೇಷ್ಮೆಯ ವಸ್ತ್ರಗಳನ್ನು ಕೂಡ ಅರ್ಪಿಸಲಾಗುತ್ತದೆ. ಇದು ಭಕ್ತರೆಲ್ಲರ ಪರವಾಗಿ ಅರ್ಪಿಸಲ್ಪಡುತ್ತಿರುವ ರೇಷ್ಮೆಯ ವಸ್ತ್ರವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ವರನ ಅಲಂಕಾರಕ್ಕಾಗಿ ಉತ್ತರೀಯ ಸಹಿತವಾದಂತಹ ವಸ್ತ್ರವನ್ನು ಹಾಗೂ ವಧುವಿಗೆ ನೂತನವಾದಂತಹ ಸೀರೆಯನ್ನು ಈ ಸಂದರ್ಭದಲ್ಲಿ ಒಪ್ಪಿಸಲಾಗುತ್ತದೆ. ಈ ಮಹತ್ವಪೂರ್ಣವಾದಂತಹ ವಸ್ತ್ರ ಸಮರ್ಪಣಾ ವಿಧಿಯನ್ನು ತಾವಿದೀಗ ವೀಕ್ಷಿಸಿದ್ದೀರಿ. ಈ ಮಹತ್ವಪೂರ್ಣವಾದ ಪ್ರಕ್ರಿಯೆಯ ನಂತರ ಮಂಗಲ ನೀರಾಜನಾದಿ ವಿಧಿವಿಧಾನಗಳನ್ನು ನಿರ್ವಹಿಸಲಾಗುತ್ತದೆ. ಈ ಮಂಗಳಕರವಾದಂತಹ ಒಂದು ಪ್ರಕ್ರಿಯೆ ಸರ್ವರಿಗೂ ಆನಂದವನ್ನು ಉಂಟು ಮಾಡುವಂತಹದ್ದು. ಸಮಸ್ತ ಭಕ್ತಜನರು ಕಲ್ಯಾಣೋತ್ಸವದ ಮಹಾಸಂಕಲ್ಪವನ್ನು ಪಠಿಸಿದ್ದಾರೆ. ಕನ್ಯಾದಾನದ ಅಪಾರವಾದಂತಹ ಪುಣ್ಯವನ್ನು ಈ ಸಂದರ್ಭದಲ್ಲಿ ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ. ಶಾಂತಚಿತ್ತರಾಗಿ ಭಕ್ತಜನರೆಲ್ಲರೂ ಈ ಆನಂದಮಯವಾದಂತಹ ಸಂಧ್ಯಾಕಾಲದಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಏಕಾಗ್ರಚಿತ್ತರಾಗಿ ವಿರಾಜಮಾನರಾಗಿದ್ದಾರೆ. ಆ ಪರಮಾತ್ಮನ ಪರಿಪೂರ್ಣಾನುಗ್ರಹ ಸಮಸ್ತ ಭಕ್ತ ಸಮುದಾಯಕ್ಕೆ ಪ್ರಾಪ್ತವಾಗಲಿ. ಎಲ್ಲ ಭಕ್ತಜನರು ಕೂಡ ಆನಂದಾತಿಶಯದಿಂದ ಸರ್ವ ವಿಧವಾದಂತಹ ಸಮೃದ್ಧಿಗಳನ್ನು ಪಡೆದುಕೊಳ್ಳಲಿ. ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವ ರೀತಿಯಲ್ಲಿ ಇಂತಹ ಆಗಮೋಕ್ತವಾದಂತಹ ಕ್ರಿಯೆಗಳು ಎಲ್ಲ ಭಕ್ತಜನರಿಗೂ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಒದಗಿಸಿಕೊಡುತ್ತದೆ. ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹ ಭಕ್ತಜನರಿಗೆ ಅನಿವಾರ್ಯವಾಗಿ ಪ್ರಾಪ್ತವಾಗಬೇಕು. ಭಕ್ತಜನರೆಲ್ಲರೂ ಆನಂದದಿಂದಿರಬೇಕು.
ಎಲ್ಲ ಭಕ್ತರು ಸತ್ಸಂಕಲ್ಪವಂತರಾಗಿ ಪರಮಾತ್ಮನ ಅನುಜ್ಞೆಯಂತೆ ನಡೆದುಕೊಳ್ಳುವ ವಿಶೇಷವಾದಂತಹ ಗುಣಗಳೊಂದಿಗೆ ಆಸ್ತಿಕ ಮಹಾಶಯರಾಗಿ ವಿರಾಜಮಾನರಾಗಿರಬೇಕು. ಇದು ದೇಶದ ಸಂಪತ್ತು. ಇದರಿಂದ ಸಮಾಜಕ್ಕೆ ಶುಭ ಉಂಟಾಗುತ್ತದೆ. ಆದ್ದರಿಂದಾಗಿ ಇಂತಹ ಶುಭಕರವಾದಂತಹ ಸಂದರ್ಭದಲ್ಲಿ ಕನ್ಯಾದಾನಾದಿ ಪ್ರಕ್ರಿಯೆಗಳ ಸಂಬಂಧಪಟ್ಟಂತಹ ಭಾಗ್ಯ ವಿಶೇಷೇಣ ಮನುಷ್ಯ ಜನ್ಮ ಪ್ರಾಪ್ತವತ್ ಏತತ್ ಜನ್ಮ ಪ್ರಭೃತಿ ಕ್ಷಣ ಪರ್ಯಂತಂ ಕೃತಾನಾಂ ಪಾಪಾನಾಂ ಸದ್ಯಃ ಅಪನೋದನ ದ್ವಾರಾ ಮದ್ವಂಶಾನಾಂ ದಶಪೂರ್ವೇಷಾಂ ಶಾಶ್ವತ ವೈಕುಂಠಲೋಕ ನಿವಾಸ ಸಿದ್ಧ್ಯರ್ಥಂ ಶ್ರೀ ಲಕ್ಷ್ಮೀ ಚನ್ನಕೇಶವ ಸ್ವಾಮಿನಃ ಕಾಮಾಕ್ಷಿ ಸಮೇತ ಸಿದ್ಧೇಶ್ವರ ಸ್ವಾಮಿನಃ ತಿರುಕಲ್ಯಾಣ ಮಹೋತ್ಸವ ಮಧ್ಯೆ ಸಾಲಂಕೃತ ಸಹಿರಣ್ಯೋದಕ ಷೋಡಶ ಮಹಾದಾನ ಸಾದ್ಗುಣ್ಯಾರ್ಥಂ ಕನ್ಯಾದಾನಂ ಆಚಾರ್ಯ ಶ್ರೀಹಸ್ತೇನ ಕಾರಯಿಷ್ಯೇ ಕನಕಸಂಪನ್ನಾಂ कन्ये मे देवी पार्श्वजो अन्ये मे सर्वतो भूयास्तुत्तानान् मोक्षमाप्नुयात् विश्वम्भरः सर्वभूताः साक्षिण्यः सर्वदेवताः इमान् कन्यां प्रदास्यामि पितॄणां कारणाय वै कन्यादानमुहूर्तस्य मुहूर्तस्तु लक्ष्मी कमला लगा वसुमती रामा जगत्रक्षणी कल्याणे सकलेश्वरे धरज भाग्यानुसंधागिनी विमलेश्वरी विमलनी नारायणी श्री सदी पायान्नो भगवान् पुराण पुरुषः कुर्यात् सदा मंगलम् सावधान मुहूर्ते सावधान सुलग्ने सावधान श्रीलक्ष्मी नारायण ध्यान सावधान कल्याणाद्रिधनुर्महोज्ज्वलभुजो ग्लौडिम्भदुद्युम्भराः बिभ्रत् सर्वचरात्मक जगत् सर्वं सहास्यन्दनः क्षोणीभन्निजमन्दिरो हरिपतिः क्षोणीभ्रकन्यावरः कल्याणोत्सवतत्परस्य भवतां कुर्यात् सदा मङ्गलौ सावधान शुभमुहूर्ते सावधान सुलग्ने सावधान श्रीलक्ष्मी नारायण ध्यान सावधान ध्रुवाद्योर्ध्रुवा पृथिवी ध्रुवं विश्वमिदं जगत् ध्रुवाः पर्वता इमे ध्रुवो राजा विधाभयो इहैवैधिमां यधिष्ठाः पर्वत इवाविजाजलिः इन्द्र इवेह ध्रुवस्तिष्ठा इह राष्ट्रमुधारया अभिदिष्टमृदन्यतः अधरे सन्तु शत्रवः इन्द्रयोरुद्रः दिष्टा अपहक्षेत्राणि हञ्जयन् इन्द्र एनमधे धरन् ध्रुवन् ध्रुवः तस्मै देवा अधिब्रवन् अयं च ब्रह्मणस्पतिः
ध्वनिर्धानमदर्पहन्त अम्बाञ्जन्यं जयकोटयुक्तं कार्ग्यं सदाहं शरणं प्रपद्ये वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकरणाय नमो बलविकरणाय नमो बलाय नमो बलप्रबधनाय नमः सर्वभूतदमनाय नमो मनोन्मनाय नमः ಕಲ್ಯಾಣೋತ್ಸವ ಕಾರ್ಯಕ್ರಮದ ಶುಭ ವೇಳೆಯಲ್ಲಿ ಗುಡಜೀರಕ ನಿಕ್ಷೇಪಣ ಎನ್ನುವಂತಹ ಒಂದು ಪ್ರಕ್ರಿಯೆ, ವಿಶೇಷವಾಗಿ ತೆಲುಗು ಸಂಪ್ರದಾಯದಲ್ಲಿ ಶುಭ ಮುಹೂರ್ತದಲ್ಲಿ ಈ ಗುಡಜೀರಕ ನಿಕ್ಷೇಪಣ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಾರೆ. ಜೀರಿಗೆ ಹಾಗೂ ಬೆಲ್ಲದ ಮಿಶ್ರಣವನ್ನು ಈ ಸಂದರ್ಭದಲ್ಲಿ ವಧೂವರರು ಪರಸ್ಪರ ಒಬ್ಬರ ಶಿರಸ್ಸಿನ ಮೇಲೆ ಇನ್ನೊಬ್ಬರು ಇರಿಸಿಕೊಳ್ಳುವಂತಹ ಪ್ರಕ್ರಿಯೆ ಇದೇ ಸುಮುಹೂರ್ತ. ವಿವಾಹದಲ್ಲಿ ಕೆಲವು ಸ್ಥಾನಗಳಲ್ಲಿ ಸುಮುಹೂರ್ತದಲ್ಲಿ ಮಾಲಾ ಪರಿವರ್ತನೆ, ಮಾಲೆಯನ್ನು ಬದಲಾಯಿಸಿಕೊಳ್ಳುವಂತಹ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಾರೆ. ಕೆಲವು ವಿವಾಹ ಸಂಪ್ರದಾಯಗಳಲ್ಲಿ ತಾಳಿ ಕಟ್ಟುವುದನ್ನು ಸುಮುಹೂರ್ತದಲ್ಲಿ ನಿರ್ವಹಿಸುತ್ತಾರೆ. ಆದರೆ ತೆಲುಗು ಸಂಪ್ರದಾಯದಲ್ಲಿ ಈ ಗುಡಜೀರಕ ನಿಕ್ಷೇಪಣ ಎಂದು ಕರೆಯಲ್ಪಡುವಂತಹ ಜೀರಿಗೆ ಹಾಗೂ ಈ ಬೆಲ್ಲದ ಈ ಮಹತ್ವಪೂರ್ಣವಾದಂತಹ ಒಂದು ಮಿಶ್ರಣವನ್ನು ಒಬ್ಬರ ಶಿರಸ್ಸಿನ ಮೇಲೆ ಇನ್ನೊಬ್ಬರು ಇರಿಸಿಕೊಳ್ಳುವುದು ಸುಮುಹೂರ್ತದಲ್ಲಿ ಮಾಡುವಂತಹ ಒಂದು ವಿಶೇಷ ಪ್ರಕ್ರಿಯೆ. ಆ ದೃಷ್ಟಿಯಲ್ಲಿ ಇದು ಅತ್ಯಂತ ಮಹತ್ವಪೂರ್ಣವಾದಂತಹ ಘಟ್ಟ. ಇದರ ನಂತರದಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ವಿವಾಹ ಹೋಮಾದಿಗಳನ್ನು ನಿರ್ವಹಿಸಲಿಕ್ಕಿದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ಅಗ್ನಿ ಪ್ರತಿಷ್ಠಾಪನಾ ವಿಧಿಯನ್ನು ವಿಧಿವತ್ತಾಗಿ ನಿರ್ವಹಿಸಲಾಗುತ್ತದೆ. ಅಗ್ನಿ ಪ್ರತಿಷ್ಠಾಪನಾ ಪ್ರಕ್ರಿಯೆಯಲ್ಲಿ ಆಘಾರ ಕರ್ಮ ಎಂದು ಕರೆಯಲ್ಪಡುವಂತಹ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಾರೆ. ಈ ಎಲ್ಲ ಪ್ರಕ್ರಿಯೆಗಳು ಕೂಡ ವೈದಿಕ ವಿಧಾನದಿಂದ ನಡೆಯುವುದರಿಂದಾಗಿ ವೈಷ್ಣವ ಹಾಗೂ ಶೈವ ಸಂಪ್ರದಾಯಗಳಲ್ಲಿ ಒಂದೇ ರೀತಿಯಾಗಿ ನಡೆಯುವಂತಹದ್ದು. ಇದೇ ಸಂದರ್ಭದಲ್ಲಿ ಅನೇಕ ಭಕ್ತ ಜನರು ಕಲ್ಯಾಣ ಕಂಕಣವನ್ನು ಧಾರಣೆ ಮಾಡಿಕೊಂಡು ಈ ವಿವಾಹದ ಈ ಒಂದು ಶುಭ ದೀಕ್ಷೆಯನ್ನು ಸ್ವೀಕರಿಸುತ್ತಿದ್ದಾರೆ. ಮಾಂಗಲ್ಯ ಧಾರಣಾ ಪ್ರಕ್ರಿಯೆ ನಡೆಯಬೇಕಿದೆ. ಮಾಂಗಲ್ಯ ಪೂಜಾ ವಿಧಿಯನ್ನು ಒಂದು ಕಡೆಯಲ್ಲಿ ನಿರ್ವಹಿಸುತ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇದೇ ಸಂದರ್ಭದಲ್ಲಿ ಅಗ್ನಿ ಪ್ರತಿಷ್ಠಾಪನೆಯನ್ನು ಕೂಡ ನಿರ್ವಹಿಸುತ್ತಿದ್ದಾರೆ. ಆದ್ದರಿಂದಾಗಿ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದ ಪ್ರತಿಯೊಂದು ಪ್ರಕ್ರಿಯೆಯು ಅತ್ಯಂತ ರಸವತ್ತರವಾಗಿ ಭಕ್ತಜನರಿಗೆ ಆನಂದವನ್ನು ಉಂಟು ಮಾಡುವ ರೀತಿಯಲ್ಲಿ ನಡೆದು ಬರುತ್ತಿದೆ. ಎರಡೂ ಸಂಪ್ರದಾಯಗಳು ಪರಸ್ಪರ ಒಂದಕ್ಕೆ ಒಂದು ಹೋಲಿಕೆ ಇರುವಂತಹವುಗಳು. ಆ ರೀತಿಯಾಗಿ ಈ ಎರಡೂ ಪ್ರಕ್ರಿಯೆಗಳನ್ನು ಏಕಕಾಲದಲ್ಲಿ ನಿರ್ವಹಿಸುವುದು ಅಪರೂಪ. ಆದ್ದರಿಂದ ಇದೊಂದು ಮಹತ್ವಪೂರ್ಣವಾದಂತಹ ಒಂದು ಘಟ್ಟವಾಗಿ ನಾವು ಭಾವಿಸಬಹುದು. ಈ ಶುಭ ವೇಳೆಯಲ್ಲಿ ಈ ಒಂದು ಕಲ್ಯಾಣ ಕಂಕಣ ಧಾರಣಾ ಪ್ರಕ್ರಿಯೆಯನ್ನು ನಿರ್ವಹಿಸಿಕೊಂಡು ಆ ಪರಮಾತ್ಮನ ಪರಿಪೂರ್ಣ ಅನುಗ್ರಹ ತಮಗಿರಲಿ, ಆದಿದಂಪತಿಗಳ ಅನುಗ್ರಹ ತಮಗಿರಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾರೆ. ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕಲ್ಯಾಣ ಭಾಗ್ಯ ಉಂಟಾಗಲಿ, ಉದ್ಯೋಗ ಭಾಗ್ಯ ಉಂಟಾಗಲಿ, ವಿವಾಹಿತರಿಗೆ ಸತ್ಸಂತಾನ ಪ್ರಾಪ್ತಿಯಾಗಲಿ, ಹೀಗೆ ಅನೇಕ ವಿಧವಾದಂತಹ ಪ್ರಾರ್ಥನೆಗಳೊಂದಿಗೆ ಭಕ್ತ ಜನರು ಇಂದಿನ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಮಹತ್ವಪೂರ್ಣವಾದಂತಹ ವೇಳೆಯಲ್ಲಿ ಚನ್ನಕೇಶವ ಸ್ವಾಮಿಯ ಹಾಗೂ ಸಿದ್ದೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವವನ್ನು ವೀಕ್ಷಿಸುತ್ತಿದ್ದೀರಿ. ಕಾಮಾಕ್ಷಿ ಸಮೇತ ಸಿದ್ದೇಶ್ವರನಾಗಿ ಈ ಸಂದರ್ಭದಲ್ಲಿ ಪರಮಶಿವನು ವಿರಾಜಮಾನನಾಗಿದ್ದಾನೆ. ಶ್ರೀಭೂ ಸಮೇತನಾಗಿರುವಂತಹ ಮಹಾವಿಷ್ಣುವಾಗಿ ಚನ್ನಕೇಶವ ಎನ್ನುವ ಹೆಸರಿನಿಂದ ಇಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಈ ಮಹತ್ವಪೂರ್ಣವಾದಂತಹ ವೈಭವವನ್ನು ವೀಕ್ಷಿಸುತ್ತಿದ್ದೀರಿ. ಈ ಚನ್ನ ಎನ್ನುವಂತಹ ಶಬ್ದವು ಅಚ್ಚ ಕನ್ನಡ ಶಬ್ದವಾಗಿದೆ. ಆದ್ದರಿಂದಾಗಿ ಸುಂದರನಾಗಿರುವಂತಹ ಕೇಶವ
ರಮಣೀಯನಾಗಿರುವಂತಹ ಕೇಶವ ಎನ್ನುವ ಅರ್ಥದಲ್ಲಿ ಈ ಶಬ್ದ ಇರುವುದನ್ನು ನಾವು ಗಮನಿಸಬಹುದು. ಕರ್ನಾಟಕ ಸಂಪ್ರದಾಯದ ಅನೇಕ ವಿಷಯಗಳು ಈ ರಾಯಲಸೀಮೆಯ ಭಾಗದಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪ್ತವಾಗಿದೆ. ವಿಜಯನಗರದ ಸಾಮ್ರಾಜ್ಯದ ಭಾಗವಾಗಿದ್ದಂತಹ ಈ ಪ್ರಾಂತಗಳು ಅನೇಕ ಕನ್ನಡ ಸಂಪ್ರದಾಯಗಳನ್ನು ತಮ್ಮಲ್ಲಿ ಒಳಗೆ ಇರಿಸಿಕೊಂಡಿವೆ. ಆದ್ದರಿಂದಾಗಿ ಇಲ್ಲಿ ಕರ್ನಾಟಕದ ಸಂಪ್ರದಾಯದ ಅನೇಕ ವಿಧಿವಿಧಾನಗಳನ್ನು ನಾವು ವ್ಯವಹಾರದಲ್ಲಿ ಕಾಣಬಹುದಾಗಿದೆ. ಅನೇಕ ಪದಗಳಲ್ಲಿಯೂ ಕೂಡ ಕನ್ನಡದ ಆ ಸೊಗಸು, ಆ ಸೊಬಗು, ಆ ಸುಗಂಧ ಕಂಡುಬರುತ್ತದೆ. ಹಾಗೆ ಇಲ್ಲಿ ಚನ್ನಕೇಶವನು ಅತ್ಯಂತ ಸುಂದರನಾಗಿ ಚೆನ್ನಾಗಿ ವಿರಾಜಮಾನನಾಗಿದ್ದಾನೆ. ಅಂತಹ ಚನ್ನಕೇಶವನಿಗೂ ಸಿದ್ಧೇಶ್ವರ ಎನ್ನುವ ಹೆಸರಿನಿಂದ ವಿರಾಜಮಾನನಾಗಿರುವಂತಹ ಪರಮಶಿವನಿಗೂ ಕಲ್ಯಾಣೋತ್ಸವ ಕಾರ್ಯಕ್ರಮದ ಸೇವೆಯನ್ನು ಭಕ್ತಜನರು ನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ವಿಧವಾದಂತಹ ವಿಧಿವಿಧಾನಗಳನ್ನು ನಿರ್ವಹಿಸುತ್ತಾ ಮಾಂಗಲ್ಯ ಪೂಜಾ ಪ್ರಕ್ರಿಯೆಯನ್ನು ಒಂದೆಡೆ ನಿರ್ವಹಿಸುತ್ತಿದ್ದಾರೆ. ಇನ್ನೊಂದು ಸ್ಥಾನದಲ್ಲಿ ಅಗ್ನಿ ಪ್ರತಿಷ್ಠಾಪನೆಯನ್ನು ನಿರ್ವಹಿಸುತ್ತಿದ್ದಾರೆ. ಈ ವಿವಾಹ ಪ್ರಕ್ರಿಯೆಯ ವೈಭವವನ್ನು ತಾವು ಗಮನಿಸುತ್ತಿದ್ದೀರಿ. ಮಹತ್ವಪೂರ್ಣವಾಗಿರುವಂತಹ ಈ ಒಂದು ಪ್ರಕ್ರಿಯೆಯ ಭಾಗವಾಗಿ ವೈಷ್ಣವ ಸಂಪ್ರದಾಯದ ಪ್ರಕಾರವಾಗಿ ಅಗ್ನಿ ಪ್ರತಿಷ್ಠಾಪನೆಯನ್ನು ನಿರ್ವಹಿಸುತ್ತಾ ಇನ್ನೊಂದೆಡೆ ಇದೇ ಸಂದರ್ಭದಲ್ಲಿ ಆ ಮಾಂಗಲ್ಯ ಪೂಜಾದಿ ವಿಧಿಗಳನ್ನು ನಿರ್ವಹಿಸುತ್ತಾ ಹೀಗೆ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ವಿಧಿವಿಧಾನಗಳನ್ನು ವಿಧಿವತ್ತಾಗಿ ನಿರ್ವಹಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ಮಹತ್ವಪೂರ್ಣವಾದ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ಭಕ್ತಜನರೆಲ್ಲರ ಆನಂದವನ್ನು ವೃದ್ಧಿಗೊಳಿಸುತ್ತಿದೆ. ಸಾಯಂ ಸಂಧ್ಯಾ ವೇಳೆ ಪರಮಾತ್ಮನ ಇಂತಹ ಸೇವೆಗಳಲ್ಲಿ ಪಾಲ್ಗೊಳ್ಳುವುದು ಅತ್ಯಂತ ಆಹ್ಲಾದಕರವಾಗಿರುತ್ತದೆ. ತಿರುಪತಿಯಿಂದ ಕಡಪ ಎಂದು ಕರೆಯಲ್ಪಡುವ ನಗರಕ್ಕೆ ಹೋಗುವ ದಾರಿಯಲ್ಲಿ ತಾಳಪಾಕ ಗ್ರಾಮವಿದೆ. ಇದು ತಿರುಮಲ ಕ್ಷೇತ್ರದ ಬೆಟ್ಟದ ಇನ್ನೊಂದು ಬದಿ. ತಿರುಪತಿ ಒಂದು ಮಗ್ಗುಲಾಗಿದ್ದರೆ ಅದರ ಆಚೆಗಿರುವಂತಹ ಇನ್ನೊಂದು ಮಗ್ಗುಲು ತಾಳಪಾಕ. ಆದ್ದರಿಂದಾಗಿ ತಿರುಮಲ ಕ್ಷೇತ್ರದ ಶ್ರೀ ಶ್ರೀನಿವಾಸನ ಜೊತೆಗೆ ಸನ್ನಿಹಿತವಾದಂತಹ ಸಂಬಂಧವನ್ನು ಈ ಗ್ರಾಮ ಹೊಂದಿದೆ. ವಿಶೇಷವಾಗಿ ಅನ್ನಮಾಚಾರ್ಯರು ಶಾಶ್ವತವಾದಂತಹ ಕೀರ್ತಿಯನ್ನು ಈ ಗ್ರಾಮಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಈ ಅಗ್ರಹಾರದಲ್ಲಿ ಅವರು ಜನ್ಮ ತಳೆದು ಶ್ರೀನಿವಾಸನ ಪ್ರೇರಣೆಯಂತೆ ಪರಮಾತ್ಮನ ಸನ್ನಿಧಿಗೆ ಸೇರಿ ಪರಮಾತ್ಮನ ಸೇವೆಯೇ ಪರಮಾರ್ಥವಾಗಿ ಪದಕವಿತಾ ಪಿತಾಮಹರಾಗಿ ದಿನಕ್ಕೊಂದು ಪದ್ಯದಂತೆ ಪರಮಾತ್ಮನಿಗೆ ತಮ್ಮ ಕೀರ್ತನೆಗಳನ್ನು ಪುಷ್ಪಗಳನ್ನಾಗಿ ಒದಗಿಸಿಕೊಟ್ಟವರು. ಇದೀಗ ಮಾಂಗಲ್ಯ ಧಾರಣೆಯ ಶುಭವೇಳೆ ಮಂಗಳವಾದ್ಯ ಪುರಸ್ಸರವಾಗಿ ಜಗದ್ವಂದ್ಯನಾಗಿರುವಂತಹ ಪರಮಾತ್ಮನ ಮಾಂಗಲ್ಯ ಧಾರಣೆಯನ್ನು Hare
చూచి చూచి నీ పెండికి సోవాన పాడేముగాక నీ చేతలిట్టివని మేమించగా ಮಾಲಾ ಪರಿವರ್ತನೆಯ ಪ್ರಕ್ರಿಯೆಯನ್ನು ಇದೀಗ ವೀಕ್ಷಿಸಬಹುದು. ವಧುವರರು ಪರಸ್ಪರ ಮಾಲೆಯನ್ನು ಬದಲಾಯಿಸಿಕೊಳ್ಳುವಂತಹ ಒಂದು ಮಹತ್ವಪೂರ್ಣವಾದಂತಹ ಒಂದು ಸಂದರ್ಭ. ಈ ರಮಣೀಯವಾದಂತಹ ಮಾಲಾ ಪರಿವರ್ತನಾ ಪ್ರಕ್ರಿಯೆ ಎರಡು ಭಾಗಗಳಲ್ಲಿ ನಡೆಯುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಅತ್ಯಂತ ಆನಂದದಾಯಕವಾದಂತಹ ರೀತಿಯಲ್ಲಿ ಈ ಮಾಲಾ ಪರಿವರ್ತನಾ ಪ್ರಕ್ರಿಯೆಯನ್ನು ಈ ಸಂದರ್ಭದಲ್ಲಿ ನಿರ್ವಹಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ಮಂಗಳಕರವಾದಂತಹ ಮಾಲಾ ಪರಿವರ್ತನಾ ಪ್ರಕ್ರಿಯೆ ಸಮಸ್ತ ಭಕ್ತಜನರಿಗೂ ಕೂಡ ಆನಂದದಾಯಕವಾಗಿ ಎಲ್ಲ ಭಕ್ತಜನರ ಸಂತೋಷವನ್ನು ವರ್ಧಿಸುವಂತಹ ರೀತಿಯಲ್ಲಿ ನಡೆದು ಬರುತ್ತಿದೆ. ಶೈವ ವೈಷ್ಣವ ಸಂಪ್ರದಾಯಗಳೆರಡೂ ಕೂಡ ಒಂದೇ ವೇದಿಕೆಯಲ್ಲಿ ಈ ಒಂದು ಮಹತ್ವಪೂರ್ಣವಾದಂತಹ ಪ್ರಕ್ರಿಯೆಯಲ್ಲಿ ಭಾಗಿಗಳಾಗಿ ಕಲ್ಯಾಣೋತ್ಸವ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸುತ್ತಿವೆ. ಭಕ್ತಜನರೆಲ್ಲರೂ ಕೂಡ ಆನಂದ ಪರಿಪೂರ್ಣರಾಗಿ ಈ ಮಾಲಾ ಪರಿವರ್ತನಾ ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಿದ್ದಾರೆ. ಸಮಸ್ತ ಭಕ್ತಜನರ ಆನಂದವನ್ನು ವರ್ಧಿಸುವಂತಹ ರೀತಿಯಲ್ಲಿ ಭಕ್ತಜನರೆಲ್ಲರ ನಾಮೋಚ್ಚಾರಣಾ ಘೋಷಣೆಯೊಂದಿಗೆ ಪ್ರತಿಧ್ವನಿತವಾಗುತ್ತಿರುವಂತಹ ವೇಳೆಯಲ್ಲಿ ಈ ಮಹತ್ವಪೂರ್ಣವಾದಂತಹ ಪ್ರಕ್ರಿಯೆ ನಡೆದು ಬರುತ್ತಿದೆ. ಇದೇ ಸಂದರ್ಭದಲ್ಲಿ ಭಕ್ತಜನರೆಲ್ಲರಿಗೂ ಕೂಡ ಈ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರಸಾದವಾಗಿ ಕಂಕಣವನ್ನು ವಿತರಿಸಲಾಗುತ್ತಿದೆ. ಈ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆಯನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಮನಮೋಹಕವಾದಂತಹ ರೀತಿಯಲ್ಲಿ ಈ ಪ್ರಕ್ರಿಯೆಯನ್ನು ಈ ಸಂದರ್ಭದಲ್ಲಿ ನಿರ್ವಹಿಸುತ್ತಾ ಭಕ್ತಜನರೆಲ್ಲರೂ ಕೂಡ ಸಂತೋಷದಿಂದ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದ ಈ ವಿವಾಹ ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಿದ್ದಾರೆ. ಶ್ರೀ ಶ್ರೀನಿವಾಸನ ಹಾಗೂ ಸಿದ್ದೇಶ್ವರ ಸ್ವಾಮಿಯ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ಭಕ್ತಜನರೆಲ್ಲರಿಗೂ ಆನಂದವನ್ನು ಸಂತೋಷವನ್ನು ಉಂಟು ಮಾಡಲಿ, ಸಮೃದ್ಧಿಯನ್ನು ಉಂಟು ಮಾಡಲಿ, ಸಮಸ್ತ ಭಕ್ತಜನರ ಮನಸ್ಸಿನಲ್ಲಿ ಆ ಪರಮಾತ್ಮನ ವಿಷಯಕವಾದಂತಹ ಭಕ್ತಿ ಅಂಕುರಿಸಲಿ ಎನ್ನುವಂತಹ ರೀತಿಯಲ್ಲಿ ಈ ಮಹತ್ವಪೂರ್ಣವಾದಂತಹ ಒಂದು ಪ್ರಕ್ರಿಯೆಯನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಆ ಪರಮಾತ್ಮನ ದಿವ್ಯಾನುಗ್ರಹಕ್ಕೆ ಪಾತ್ರಭೂತರಾಗಿ ಮಂಗಳಮಯವಾದಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮದ ಈ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ನ ಮೂಲಕ ವೀಕ್ಷಿಸಿ ಸಂತೋಷಿಸುವಂತಹ ಸಂದರ್ಭ. ಸಮಸ್ತ ಭಕ್ತಜನರಿಗೆ ಸನ್ಮಂಗಳಗಳು ಉಂಟಾಗಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ. ಇದೀಗ ಮಂಗಲ ನೀರಾಜನವನ್ನು ನಿವೇದಿಸುವಂತಹ ಮಂಗಳಮಯವಾದಂತಹ ಸ್ವರೂಪವನ್ನು ವೀಕ್ಷಿಸುತ್ತಿದ್ದೀರಿ. ಸಮಸ್ತ ಸನ್ಮಂಗಳಾನಿ ಭವಂತು ಎನ್ನುವ ರೀತಿಯಲ್ಲಿ ಮಂಗಲ ನೀರಾಜನವನ್ನು ನಿವೇದಿಸಿದ್ದಾರೆ. ಈ ಮಹತ್ವಪೂರ್ಣವಾದಂತಹ ಮಾಂಗಲ್ಯ ಧಾರಣ ವಿಧಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆ ಅತ್ಯಂತ ಮಂಗಳವಾದ್ಯ ಪುರಸ್ಕರವಾಗಿ ನಡೆಯುತ್ತದೆ. ಪದೋ
ಆಚಾರ್ಯಂ ವಂದೇ ವೇದಾಂತದೇಹಿಕಂ ಲಕ್ಷ್ಮೀನಾಥಮಾರಂಭಾಂ ನಾದಯಾಮುನಮಧ್ಯಮಾತ್ಮದಾಚಾರ್ಯವರ್ಯಂತಾಂ ವಂದೇ ಗುರುಪರಂಪರಾಂ ಯುನೈತ್ಯಮಚ್ಯುತಪದಾಂ ಭುಜಯುಗ್ಮರುಗ್ಮ ವ್ಯಾಮೋಹರತೈದರಾಣಿ ತೃಣಾಯ ಮೇನೆ ಯತ್ಮದ್ಗುರೋರ್ಭಗವತೋಸ್ಯತಯೈಕಸಿಂಧೋಃ ರಾಮಾನುಜಚರಣೋ ಶರಣಂ ಪ್ರಪದ್ಯೆ ಮಾತಾಪಿತಾಯೋದಯ ಸ್ತನಯಾಭಿಭೂತಿಂ ಸರ್ವಂ ಯದೇವ ನಿಯಮೇನ ತನ್ವಯಾಣಾವಾಧ್ಯಜ್ಜನಕುಲಪದೇರ್ಗುಲಾಭಿರಾಮಂ ಶ್ರೀಮತ್ತದಂಗ್ರಿಗುಲಂ ಪ್ರಣಮಾಮಿ ಮೂರ್ಧ್ನಾ ಭೂತಂ ಶರದ್ಯವಾದಾದ್ವಯ ಭಟ್ಟನಾದ ಶ್ರೀಭಕ್ತಿಧಾರಗುಲಹೇಗರ ಯೋವ್ಯಾಹಾನ್ ಭಕ್ತಾಂಗಿರೇನ ಪರಕಾಲ ಯತೀಂದ್ರ ವಿಶ್ರಾನ್ ಶ್ರೀಮತ್ಪರಾಂಗುಹ್ಯಮಣಿಂ ಪ್ರಣತೋಸ್ಮಿ ನಿತ್ಯಂ அரணாமகிரம் சுளபாலம் செய்து அரண நம்பின நக்கின்றான் என்றது புராண பொற்கோடம் வைத்து பூரமெங்கு தோரான நக்கண்டே தொழினான் வரணமகிரம் சுளபலம் செய்து நரண நம்பின் நக்கின்றான் என்றது புராண பொற்கோடம் வைத்து பூரம் தோரணம் நக்கண்டே தொழினான் வரணமாகி சுளபலம் செய்து நரண நம்பி நடக்கின்றான் புராண பொற்கோடம் வைத்து பூரம் எங்கும் தோரணம் நக்கண்டே வரணமகிரம் சுளபலம் செய்து நரண நம்பி நடக்கின்றான் புராண பொற்கோடம் வைத்து பூரம் எங்கும் தோரணம் நக்கண்டே தோழினான் ಸಂಭಾವನಾ ಕಲ್ಯಾಣೋತ್ಸವ ಕಾರ್ಯಕ್ರಮದ ವಾರಣಮಾಯಿರಂ ಎನ್ನುವ ಪ್ರಕ್ರಿಯೆಯನ್ನು ವೀಕ್ಷಿಸಿದ್ದಿರಿ. ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಈ ವಾರಣಮಾಯಿರಂ ಎನ್ನುವ ಪ್ರಕ್ರಿಯೆಯನ್ನು ನಿರ್ವಹಿಸಿದ್ದಾರೆ. ಗೋದಾದೇವಿಯ ಕಲ್ಯಾಣ ಮಹೋತ್ಸವದ ಚಿಂತನೆಯನ್ನು ಈ ಸಂದರ್ಭದಲ್ಲಿ ಮಾಡಿ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ವಾರಣಮಾಯಿರಂ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದನ್ನು ತಾವು ಗಮನಿಸುತ್ತಿದ್ದೀರಿ. ಅದೇ ರೀತಿಯಲ್ಲಿ ಭಕ್ತ ಜನರೆಲ್ಲರ ಆನಂದವನ್ನು ಸಂತೋಷವನ್ನು ಹೆಚ್ಚುಗೊಳಿಸುತ್ತಾ ಸಮಸ್ತ ಭಕ್ತ ಜನರಿಗೆ ಆನಂದವನ್ನು ಉಂಟು ಮಾಡುತ್ತಾ ಈ ಮಹತ್ವಪೂರ್ಣವಾದಂತಹ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮದ ವಿಧಿವಿಧಾನಗಳನ್ನು ವೀಕ್ಷಿಸುತ್ತಾ ಭಕ್ತ ಜನರೆಲ್ಲರೂ ಸಂತೋಷವನ್ನು ಹೊಂದುತ್ತಿದ್ದಾರೆ. ಸುಂದರವಾಗಿರುವಂತಹ ವಿಶಾಲವಾದ ಕಲ್ಯಾಣ ವೇದಿಕೆಯನ್ನು ಈ ಸಂದರ್ಭದಲ್ಲಿ ಈ ದೇವಸ್ಥಾನದವರು ಪರಿಕಲ್ಪಿಸಿದ್ದಾರೆ. ಸಾವಿರಾರು ಭಕ್ತರು ಶಾಂತಚಿತ್ತರಾಗಿ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸುವಂತಹ ಅವಕಾಶ ಒದಗಿ ಬರುತ್ತಿದೆ. ಎಲ್ಲ ಭಕ್ತರು ಆನಂದದಿಂದ ಸಂತೋಷದಿಂದ ಪರಮಾತ್ಮನ ಸೇವೆಯನ್ನು ಮಾಡಿಕೊಳ್ಳುವಂತಹ ಅವಕಾಶ ಭಕ್ತ ಜನರಿಗೆ ಒದಗಿ ಬರುತ್ತದೆ. ಎಲ್ಲ ಭಕ್ತ ಜನರ ಆನಂದವನ್ನು ವೃದ್ಧಿಗೊಳಿಸುವ ಮಹತ್ವಪೂರ್ಣವಾದಂತಹ ಪ್ರಕ್ರಿಯೆ ಸಂದರ್ಭದಲ್ಲಿ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಭಕ್ತ ಜನರ ಅಭೀಷ್ಟಗಳನ್ನು ಪೂರೈಸುವಂತಹ ಆ ಪರಮಾತ್ಮನ ಸಂಕಲ್ಪ ಅತ್ಯಂತ ಶ್ರೇಷ್ಠವಾದದ್ದು, ಸಮಸ್ತ ಭಕ್ತ ಜನರಿಗೆ ಆನಂದದಾಯಕವಾದದ್ದು. ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಿ ರೈತರು ಅತ್ಯಂತ ಸಮೃದ್ಧಿಯನ್ನು ಹೊಂದಿ ಎಲ್ಲ ಜನರು ಆನಂದಭರಿತರಾಗಿರುವಂತಹ ಶಾಂತಿಯ ಕಾಲ ಬರಲೆಂದು ಪ್ರಾರ್ಥಿಸೋಣ. ಪರಮಾತ್ಮನ ಅನುಗ್ರಹದಿಂದ ಭಕ್ತ ಜನರು ಧರ್ಮ ಮಾರ್ಗದಲ್ಲಿ ನಡೆಯಲಿ. ಸರ್ವೇ ಭವಂತು ಸುಖಿನಃ ಎನ್ನುವಂತಹ ಪ್ರಾರ್ಥನೆಯನ್ನು ಋಷಿಗಳು ಮಾಡಿದ್ದಾರೆ.
ಎಲ್ಲರೂ ಸುಖವಾಗಿರಲು ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯುವುದು ಅತ್ಯಂತ ಮುಖ್ಯವಾದದ್ದು. ಆದ್ದರಿಂದ ಧರ್ಮವೊಂದೇ ರಕ್ಷಣೆಯನ್ನು ಒದಗಿಸಬಲ್ಲದು. ಧರ್ಮೋ ರಕ್ಷತೆ ರಕ್ಷಿತಃ. ರಮಣ ಗೋವಿಂದ ಗೋವಿಂದ ಗೋವಿಂದ. ಶ್ರೀ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ಪ್ರಸನ್ನ ಜನ್ನಕೇಶವ ಸ್ವಾಮಿನಾಥವ ಪ್ರೀತ್ಯರ್ಥಂ ತವ ತಿರುಕಲ್ಯಾಣ ಮಹೋತ್ಸವಾಂತೆ ವೇದ ಇತಿಹಾಸ ಪುರಾಣಾಧೀನವಧಾದಯಾದೇಶು ಪ್ರಥಮತಃ ಋಗ್ವೇದ ಪ್ರಿಯೇ ಋಗ್ವೇದಮವಧಾರಯ ಅರುಳಪ್ಪಾಳ್ ಋಗ್ವೇದಂ. ಅಗ್ನಿಮೇಲೆ ಪುರೋಹಿತ ಯಜ್ಞಸ್ಯ ದೇವಮೃತ್ವಯೋ ಹೋತಾರೌ ರತ್ನಧಾತಮೋ ಸ್ವಾದಿಗ್ಧಜಾ ಮದಿಗ್ಧಜಾ ಪವಸ್ವ ಸೋಮಧಾರಾಜ ಇಂದ್ರಾಯ ಪಾತವೇ ಸುತಃ ರಕ್ಷೋಃ ವಿಶ್ವಜರ್ಹಿಣಿರಭಿಯೋ ನಿಮಜೋ ಹತೌ ದೃಢಾಸದತ್ತಮಾಸಾದತು ವರಿವೋ ಧಾತಾಮೋ ಭವಮಂ ಹಿಡ್ಢೋ ವೃತ್ರಹಂತಾಮಃ ಪರಶರಾಧೋ ಮಘೋನಾಂ ಅಭ್ಯರ್ಷಮಹಾನಾಂ ದೇವಾನಾಂ ವೇತಿ ಮಂಧಾಸಾ ಅಭಿವಾಜಾಮುತಶ್ರವಾಃ ತ್ವಾಮಧ್ಯಾಚರಾಮಸಿ ತದಿದರ್ಥೋ ದಿವೇ ದಿವೇ ಇಂದೋ ತ್ವೇನ ಆಶಸಾಃ ಪುನಾತಿ ದೇವರಸ್ವತಂ ಸೋಮಂ ಸೂರ್ಯಸ್ಯ ದುಹಿತಾ ವಾರೇಣ ಶಶ್ವಾತಾತನಾ ತಮೇಮನ್ವೇ ಸಮರ್ಯ ಗೃಹ್ಣಂತಿ ಯೋಷಾಣೋ ದಶ ಸ್ವಸಾರಪಾರ್ಯೇ ದಿವಿ. ಹರಿ ಓಂ ಸ್ವಸ್ತಿ. ಹರಿ ಓಂ ಸ್ವಸ್ತಿ. ಋಗ್ವೇದ ಶ್ರವಣಾನಂತರೇ ಯಜುರ್ವೇದ ಪ್ರಿಯ ಯಜುರ್ವೇದಮವಧಾರಯ ಅರುಳಪ್ಪಾಳ್ ಯಜುರ್ವೇದಂ. ಓಂ ಇಷೇತ್ವರ್ಜೇತ್ವಾ ಭಾಜವಸ್ಥೋ ಭಾಜವಸ್ಥದೇವೋ ವಸ್ಸವಿತಾ ಪ್ರಾರ್ಪಯದು ಶ್ರೇಷ್ಠತಮಾಯ ಕರ್ಮಣ ಆಪ್ಯಾಯಧ್ವಮಗ್ನಿಜಾ ಭಾಗವೋಡ್ಡಸ್ವತಿ ಪಯಸ್ವತಿ ರಣಮೇವಾಯಕ್ಷ್ಮಾಮಾವಸ್ತೇನ ಈಶನಮಾಘಜಕಂಸೋ ರುದ್ರಸ್ಯ ಹೇತಿಃ ಪರಿಭೋ ವೃಣದ್ದು ಧ್ರುವ ಅಸ್ಮಿನ್ ಗೋಪದೋ ಸ್ಯಾನ ಭಕ್ವೇರ್ಜಿನಮಾನಸ್ಯ ಪಶೂನ್ ಪಾಹಿ ಧಾತಾ ರಾತಿಸ್ಸವಿತೆ ದಂಜುಷಂತಾಂ ಪ್ರಜಾಪತಿರ್ನಧಿಪತಿರ್ನೋ ಅಗ್ನಿಃ ತ್ವಷ್ಟಾ ವಿಷ್ಣು ಪ್ರಯಾಸಗೋರಧಾನೋ ಯಜಮಾನಾಜತ್ರ ವಿನಂದಧಾತು ಸಮಿಂದ್ರಣೋ ಮನಸಾನೇಷು ಗೋಭಿಸ್ಸಗೋಸೋರಭಿರ್ಮಗವನ್ ಸರ್ಗಸ್ವಸ್ಯ ಸಂಬ್ರಹ್ಮಣಾ ದೇವಗುನೈಜದಸ್ಸನ್ ದೇವಾನಾಗೋ ಸಮತ್ಯಾ ಯಜ್ಞಯಾನಾಂ ಸಂವತ್ಸಸಾ ವರ್ಯಸಾತಂತನೋಭಿರಗನ್ಮಹಿ ಮನಸಾ ಸಗೋ ಶಿವೇನ ತ್ವಷ್ಟಾನೋ ಅತ್ರ ವರಿವ ಕೃಣೋ ತ್ವನುಮಾಷ್ಟತನುವೋ ಯದ್ವಿರಿಷ್ಟೌ ಯದ್ಯದ್ವಾ ಪ್ರೇರಯಜ್ಞೆ ಅಸ್ಮಯಜ್ಞೆ ಹೋತಾರಮವೃಣೀಮಹೀಹ ರಥಗಯಾ ರಥಗದಾಶಮಿಷ್ಠಾ ಪ್ರಜಾರಣ ಯಜ್ಞಮಪಯಾಯ ವಿದ್ವಾನ್ ಸ್ವಗಾವೋ ದೇವಾ ಸ್ವತನವಕರ್ಮಯ ಸಕ್ಮದವನೆ ತಂಜುಷಾಣಾಃ ಜಘ್ರಿವಾಗಂಸ ಪಪಿವಾಗಂಸಶ್ಚ ವಿಶ್ವೇಸ್ಮೇ ದತ್ತವಸವೋ ವಸೂನಿ. ಹರಿ ಓಂ ಸ್ವಸ್ತಿ. ಹರಿ ಓಂ ಸ್ವಸ್ತಿ. ಯಜುರ್ವೇದ ಶ್ರವಣಾನಂತರೇ ಸಾಮಗಾನ ಪ್ರಿಯ ಸಾಮಗಾನಮವಧಾರಯ ಅರುಳಪ್ಪಾಳ್ ಸಾಮಗಾನಂ. ಹರಿ ಓಂ ಅಗ್ನಾಯ ವೇದಯೇ ಗೃಣಾಣೋ ಹವ್ಯದಾತಯೇ ನಿಹೋತಾ ಸತ್ಸಿ ಪರಿಗಷೇ ಆದೇಶಾದೇಯೇ ದ್ವೇ ಸೋಮಾ
नावोर्मिनाय अव्यं वारं वेदा वाति अग्रे वा स्वस्ति सामगान श्रवणारांधरे अधर्वण वेद प्रिय अधर्वण वेदमवधारय अरुणपाल अधर्वण वेदम् ओम शन्नो देवीरभिष्टाय आपो भवन्तु वेदये शय्योरभिस्रावन्तु नः मञ्जुर्भगो मञ्जुरे वासा देव मञ्जुर्होता वरुणो जातवेदाः मञ्जुं विषा एलते मानुषेर्या पाहिनो मञ्जोतपासा सजोषाः अभीः मञ्जोतपहस्तवेदान्तपासायुजा विजाहि शत्रूनो अमित्रः वृत्रः दस्यो च विश्वावसोऽन्याभारात्वन्नाः त्वं हिमन्यो अभिभोज्योजा स्वयंभोर्भावो अभिमादशाः विश्वजर्हणे सहोरिस्सहावानस्मान् स्वजप्रदानासुधेः अभागसन्नभरेतो अस्मितवक्रत्वादविषस्य प्रदेतः तन्त्वा मन्यो अकदुज्जेहिलाहं स्वातनोर्बालतेजायमेहि हरि ओम स्वस्ति अथर्वण वेद श्रवणानान्तरे उपनिषद्वाक्य प्रिय उपनिषद्वाक्यमवधारय वेदमनोच्याचार्योन् देवासिन मनुषास्ति सत्यं वद धर्मं चर स्वाध्यायान्मा प्रमदः आचार्याय प्रियन्धनमाहृत्य प्रजातन्तुं माव्यवच्छेत्से सत्यान्न प्रमदितव्यो धर्मान्न प्रमदितव्यो कुशलान्न प्रमदितव्यो भूत्ययन्न प्रमदितव्यो स्वाध्याय प्रवचनाभ्यान्न प्रमदितव्यो देवपितृकार्याभ्यान्न प्रमदितव्यो मातृदेवो भव पितृदेवो भव आचार्यदेवो भव अतिथिदेवो भव यान्यनवद्यानि कर्माणि तानि सेवितव्यानि न इतराणि यान्यस्माकं सुचरितानि तानि त्वयोपास्यानि न इतराणि एकेदास्मर्थेयागौ ब्राह्मणाः तेषां त्वयाधनेन प्रश्वसितव्यौ श्रद्धया देयौ अश्रद्धया देयौ श्रिया देयौ ह्रिया देयौ संविदा देयौ अधयते कर्म विचिकित्सा वा वृत्त विचिकित्सा वा स्यात् एतत्र ब्राह्मणाः सम्मर्षिणः युक्ता आयुक्ताः अलोक्या धर्मकामाः स्युः यथा ते तत्र वर्तेरन् तथा तत्र वर्तेताः अथाभ्याख्यातेषु ये तत्र ब्राह्मणाः सम्मर्षिणः युक्ता आयुक्ताः अलोक्या धर्मकामाः स्युः यथा ते तेषु वर्तेरन् तथा तेषु वर्तेताः एष आदेशः एष उपदेशः एषा वेदोपनिषत् एतदनुशासनौ एवमुपासितव्यौ एवमुचेतदुपास्यौ हरि ओं स्वस्ति
हरि ओम स्वस्ति उपनिषद्वाक्यश्रवणानन्तरे रामायण भारत भगवदादेनवधारय यत्याश्रुतचन्द्रासत्त्वान्तविद्वंसनोदयः प्रभावान् सीतया देव्या परमव्योमभास्करः जय जय महावीरा महाधीरधूरेया देवासुर समर समय समुदित निखिल निर्झर निर्धारिक निर्वधिक माहात्म्य दशवदन दमित दैवत परिषदभ्यर्चित दाशरथी भाव दिविशतधिपतिरन सहचरुण चतुर दशरथ चरमरुण विमोचन कौसला सुत कुमार भावगंजगित कारणकार कौमारिकेलि गोपायत कौशिकाध्वर ರಣಾತ್ವರ ಧ್ರುಯ್ಯ ಭವ್ಯ ದಿವ್ಯಾಸ್ತ್ರ ಬೃಂದ ವಂದಿತ ಪ್ರಣೀತ ಜನ ವಿಮಥ ವಿಮತನ ದುರ್ಲಲಿತ ದೋರ್ಲಲಿತ ತನುತರ ವಿಶಿಕವಿತ ಧನ ವಿಕಟಿತ ವಿಶರಾರು ಶರಾರು ತಾಟಕ ತಾಟಕೇಯ ಚತುರ್ಮುಖೇಶ್ವರ ಮುಖೈಃ ಪುತ್ರಪೌತ್ರಾದಿಶಾಲಿನೇ ನಮಃ ಸೀತಾ ಸಮೇತಾಯ ರಾಮಾಯ ಗೃಹಮೇಧಿನೇ. ಓಂ ನಕ್ಷತ್ರನಾದೋಜ್ವಲಶೇಖರಾಜ ನಮರ್ಜನಾಭೀಷ್ಟವರಪ್ರದಾಯ ನಗಾತ್ಮಜ ವಾಮವಿಲಾಸಕಾಯ ಸಿದ್ಧೇಶನಾಥಾಯ ನಮಃ ಶಿವಾಯ ಮಂದಾದಿನಿ ಲಾಲಿತಶೇಖರಾಯ ಮಹೋರಗೆ ಭೂಷಣಭೂಷಿತಾಯ ಮನೋಹರಾಭೀಷ್ಟವರಪ್ರದಾಯ ಸಿದ್ಧೇಶನಾಥಾಯ ನಮಃ ಶಿವಾಯ ಯಕ್ಷತ್ಕುಬೇರಸ್ವ ಸುಮಿತ್ರಕಾಯ ಯಮಾದಿಯೋಗಾಷ್ಟಕನಾಜಕಾಯ ಯತೀಂದ್ರಪೂಜ್ಯಾಯ ಜಮಾಂತಕಾಯ ಸಿದ್ಧೇಶನಾಯ ನಮಃ ಶಿವಾಯ ವಾಚಾಮಗೋಚಸ್ವರವೈಭವಾಯ ವಾಚಸ್ಪತಿಸೇವಿತಸುಂದರಾಯ ವಾಮಾದಿಶಕ್ತ್ಯಾವೃತವೀಜಿತಾಯ ಸಿದ್ಧೇಶನಾಥಾಯ ನಮಃ ಶಿವಾಯ. ಭದ್ವೋ ನಮಃ. ಸ್ವಸ್ತಿ ಮಂತ್ರಾರ್ಥಾಃ ಸತ್ಯಾಃ ಜಗಬಲಾಸ್ತಂತ್ರಿ ಭವಂತೋ ಮಹಾಂತೋ ನ ಶೃಣ್ವಂತು. ಅಸ್ಯ ದೇವದೇವಸ್ಯ ಮಹಾದೇವಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಸರ್ವಯಜ್ಞಕತ್ವೆ ಸರ್ವಶುದ್ಧಿಕತ್ವೆ ಸರ್ವಭೋಕ್ತೃತ್ವೆ ಸರ್ವಸಂಹಾರಕತ್ವೆ ಸರ್ವಪಾಲಕತ್ವೆ ಸರ್ವವ್ಯಾಪಕತ್ವೆ ಸರ್ವಶಕ್ತಿಮತ್ವಾದಿ ಗುಣಗಣ ವಿಭೂಷಿತಸ್ಯ ಚಂದ್ರಾರ್ಧಶೇಖರಸ್ಯ ಗೌರೀ ಪರಿಗೃಹೀತ ಸವ್ಯಾಂಗಭಾಗಸ್ಯ ಅಸ್ಮಿನ್ ತಾಳಭಾಗೆ ಗ್ರಾಮೆ ವಿರಾಜಮಾನೆ ಶ್ರೀ ಕಾಮಾಕ್ಷಂಬಿಕಾಸನಾದ ಸಿದ್ದೇಶ್ವರ ಸ್ವಾಮಿನಃ ನಿಗ್ರಹ ಅನುಗ್ರಹೇ ಪರಮಶಕ್ತಿ ಚೈತನ್ಯಸ್ಥೈರ್ಯಾರ್ಥಂ ಲೋಕಕ್ಷೇಮಾರ್ಥಂ ಸರ್ವೇಷಾಂ ಭಕ್ತ ಮಹಾಜನಾನಾಂ ಕ್ಷೇಮೆ ಅಭಿವೃದ್ಧಿ ಸಿದ್ಧರ್ಥಂ ಅನುಷ್ಠೀಯಮಾನೆ ನವದಿನೆ ಧ್ವಜಾರೋಹಣೆ ಕಲ್ಯಾಣ ಮಹೋತ್ಸವ ಮಹಾಮಂಗಲಮುದ್ದೇಶ್ಯ ಷಷ್ಟಮದಿವಸೆ ಸಾಯಂದ್ರೀಯ ಭಜೆ ವಿಶೇಷ ಚನ್ನಕೇಶ್ವರ ಸಹಿತೆ ಶ್ರೀ ಕಾಮಾಕ್ಷಂಬಿಕಾಸನಾದ ಸಿದ್ದೇಶ್ವರ ಸ್ವಾಮಿನಃ ಕಲ್ಯಾಣ ಮಹೋತ್ಸವ ಮಹಾಮಂಗಲೆ ಸಂಭಾವಿದಾನ ಮಧ್ಯೆ ಮಂತ್ರಲೋಭೆ ತಂತ್ರಲೋಭೆ ಕ್ರಿಯಾಲೋಭೆ ನಿಯಮಲೋಭೆ ಭಕ್ತಿಲೋಭೆ ಶ್ರದ್ಧಾಲೋಭೆ ಚ ಸತ್ಯವಸರ್ವಂ ಯಥೋಕ್ತಂ ಯಥಾಶಾಸ್ತ್ರಾಃ ಅನುಷ್ಠಿತಂ ಅಚ್ಛಿದ್ರಂ ಅಚಿದಿಲಂ ಭಗವತಃ ಪ್ರೀತಿಕರಂ ಭಕ್ತಾನಾಂ ಕ್ಷೇಮಕರಂ ಚ ಭೂಯಾರಿರಿ ಭವಂತೋ ಮಹಾಂತೋ ಅನುಗೃಹ್ಣಂತು. ಸ್ವಾಮಿನಃ ಅನುಗ್ರಹೇಣ ಚ ಅಸ್ಮಿನ್ ಕಲ್ಯಾಣ ಮಹೋತ್ಸವಂ ಸೇವಾರ್ಥಂ ಆಗತಾನಾಂ ಸರ್ವೇಷಾಂ ಭಕ್ತ ಮಹಾಜನಾನಾಂ ಅನಂತ ಕಲ್ಯಾಣ ಗುಣಾವಾಪ್ತಿಃ ಆನಂದ ಸುಖಾರಸಾವಾಪ್ತಿಃ ಇಷ್ಟಾಪೂರ್ತಿಃ ಈಶಾನಾರ್ಥೇ ನಿವೃತ್ತಿಃ ಉತ್ಕೃಷ್ಟ ಶಕ್ತಿಃ ಊರ್ಜಿತೆ ವ್ಯವಹಾರ ಶುದ್ಧಿಃ ಋಣತ್ರಯ ವಿಮುಕ್ತಿಃ ಐಶ್ವರ್ಯಾಟ್ಟಕ ಸಿದ್ಧಿಃ ಅಂಬಿಕಾಪತಿ ಪ್ರಸಾರ ಸಿದ್ಧಿಃ ಅಹಸ್ಪತಿ ನಮಸ್ಕಾರ ವೃತ್ತಿಃ ಸೂರ್ಯವ ತೇಜಸಾವಾಪ್ತಿಃ ಕರ್ಣಪರಂಪರೆ ತಯಾಲ ಗುಣಾವಾಪ್ತಿಃ ವಿದ್ಯಾರ್ಥೀನಾಂ ಸಮಸ್ತ ವಿದ್ಯಾಭಾರಂಗ ಸರಸ್ವತಿ ಪರಿಪೂರ್ಣೆ ಅನುಗ್ರಹ ಪ್ರಸಾರ ಸಿದ್ಧಿಃ ಅಸ್ಮಿನ್ ಕಲ್ಯಾಣ ಮಹೋತ್ಸವೆ ಸೇವಾರ್ಥಂ ಅಪ್ರಾಪ್ತಿ ಪುರುಷಾನಾಂ ಕನ್ಯಾರ್ಥೀನಾಂ ವಿವಾಹ ಪ್ರಾಪ್ತಿ ಸಿದ್ಧಿಃ ಶ್ರೀ ಲಕ್ಷ್ಮೀ ಚನ್ನಕೇಶ್ವರ ಸ್ವಾಮಿನಃ ಸಹಿತ ಶ್ರೀ ಕಾಮಾಕ್ಷಂಬಿಕಾಸನಾದ ಸಿದ್ದೇಶ್ವರ ಸ್ವಾಮಿನಃ ಪರಿಪೂರ್ಣ ಕೃಪಾಕಟಾಕ್ಷ ಸಿದ್ಧಿಃ ಸ್ವಾಮಿನಃ ಶರಣಾರವಿಂದಯೋಃ ಭಕ್ತಿಮಂತಸ್ಥ ಭೂಯಾರಿರಿ ಭವಂತೋ ಮಹಾಂತೋ ಅನುಗೃಹ್ಣಂತು. ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸರ್ವಂ ಶ್ರೀ
ಕಾಮಾಕ್ಷಂಬಿಕಾಸನಾದ ಸಿದ್ದೇಶ್ವರ ಸ್ವಾಮಿನಃ ಶ್ರೀ ಲಕ್ಷ್ಮೀ ಜಿನ್ನಗೇಶ್ವರ ಸ್ವಾಮಿನಃ ದಿವ್ಯಕಮಲ ಚರಣಾರವಿಂದಾರ್ಪಿತಮಸ್ತು. ಪ್ರಜಾಭ್ಯ ಪರಿಪಾಲಯಂತಾನ್ ನ್ಯಾಯೇನ ಮಾರ್ಗೇಣ ಮಹೀಮಹೇಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯೋ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಾಣಿಕ್ಯಜಾಲ ಭವದೆ ದೀಪ್ಯಮಾನ ಸುಷುಮಾ ಜಾಲಾಯಮಾನ ಫನ ಜಾಲಾವೃತ ಪ್ರಕಟ ಹಾಲೋಜ್ಜಲಮುಖ ನಿಧಾನ ವಿಷ್ಣುಮುಖ ನಿಶ್ವಾಸ ಗಂಧವಃ ಪಾನಾತಿ ತುಂದಿಲವಪೂ ಭೂಮಿ ಸರೋಜವರನಾಳಾಯಮಾನದನು ಎಷ್ಟಿರ್ಭುಜಂಗರಮಣ ಮಾರ್ತಾಂಡ ಬಿಂಬನಿ ಭವಾನಿಕ್ಯ ಜಾಲ ಭವದೆ ದೀಪ್ಯಮಾನ ಸುಷುಮಾ ಜಾಳಾಯಮಾನ ಫನ ಜಾಲಾವೃತ ಪ್ರಕಟ ಹಾಲೋಜ್ಜಲ ಮುಖ ನಿಧಾನ ವಿಷ್ಣುಮುಖ ನಿಶ್ವಾಸ ಗಂಧವಃ ಪಾನಾತಿ ತುಂದಿಲವಪೂ ಭೂಮಿ ಸರೋಜವರನಾಳಾಯಮಾನದನು ಎಷ್ಟಿರ್ಭುಜಂಗರಮಣ ಎಷ್ಟಿರ್ಭುಜಂಗರಮಣ ಎಷ್ಟಿರ್ಭುಜಂಗರಮಣ. ಓಂ ಪರ್ಯಾಪ್ಯ ಅನಂತಾಯ ಮಾಧವರಿ ಸರ್ವಜ್ಞ ಜಯ ಸರ್ವಜ್ಞ ಜಯ ಇಂದಿರಾರಮಣ ಗೋವಿಂದ 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 ಪೃಥ್ವೀ ಸಂಚಾರಣೆ ದೇಶೋಜಂ ಶೋಭರಹಿತೋ ಬ್ರಾಹ್ಮಣಾ ಸಂತರ್ಭಜಾಃ ಅಪುತ್ರ